ವಿಷ್ಣುತೀರ್ಥ ಗುರುರಾಟ್ ರಮಾತನೋತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಾರೋದ್ಧಾರದಲ್ಲಿ ಇದುವರೆಗೆ 16 ಪ್ರಕರಣಗಳು ಮುಗಿದಿದೆ. ಹೋದ ಪ್ರಕರಣದಲ್ಲಿ ದೇಹ ಪ್ರಶಂಸಾ ಪ್ರಕರಣ ಅಂತ ಅದು ಮುಗೀತು. ಮುಂದಿನ ಪ್ರಕರಣ ಧ್ಯಾನ ಪ್ರಕರಣ ಅಂತ. ಇವಾಗ ಧ್ಯಾನ ಪ್ರಕರಣ ಅದು ಏನು ಪ್ರಸಕ್ತಿ? ಹಿಂದಿನದಿಂದ ಬೇರೆ ಬೇರೆ ಪ್ರಕರಣಗಳು, ಒಂದು ಪ್ರಕರಣದಿಂದ ಇನ್ನೊಂದು ಪ್ರಕರಣಕ್ಕೆ ಹೋಗ್ಬೇಕಾದ್ರೆ ಸಾರೋದ್ಧಾರಕಾರರು ಅದಕ್ಕೆ ಒಂದು ಸಂಗತಿ ಅಂದ್ರೆ ಇದಾದ ಮೇಲೆ ಈ ಪ್ರಕರಣ ಯಾತಿಗೆ ಬಂದಿದೆ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ಪ್ರಶ್ನೆ ಬರುತ್ತೆ, ಅಲ್ರಿ ಧ್ಯಾನ ಪ್ರಕರಣ ಮೊದಲೇ ಹೇಳ್ಬೋದಾಗಿತ್ತು, ಇಷ್ಟು ದೂರ ಬಂದ್ಮೇಲೆ ಯಾಕೆ ಹೇಳ್ತಾ ಇದ್ದಾರೆ? ನಮಗ್ ಬೇಕಾಗಿರೋದು ಮೋಕ್ಷಕ್ಕೆ ಧ್ಯಾನ ಅನ್ನೋದು ಬೇಕು. ಆ ಧ್ಯಾನವನ್ನು ಮೊದಲೇ ಹೇಳ್ಬಿಟ್ಟಿದ್ರೆ ಆಗೋಗಿರೋದಲ್ವಾ, ಇಷ್ಟು ದೂರ ಬಂದು ಹೇಳ್ಬೇಕಾ ಅಂತ ಒಂದು ಸಂದೇಹ ಬರುತ್ತೆ. ಆ ಸಂದೇಹವನ್ನ ಪರಿಹಾರ ಮಾಡಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಮೊದಲು ಇವ್ರೇನ್ ಮಾಡ್ತಾ ಇದ್ದಾರೆ, ಒಂದೇ ನಿಮಿಷ, ಇದು ಇನ್ನೊಂದು ಸ್ಕ್ರೀನ್ಗೆ ಅಲ್ಲಿ ಬಂದ್ಬಿಟ್ಟಿದೆ. ಇದು ಸ್ಟಾಪ್ ಶೇರ್. ಶೇರ್ ಏನು ಕೇಳಿಸ್ತಾನೆ ಇಲ್ಲ ವಿಜಯಾನಂದ. ಇಲ್ಲ, ನಾ ಇನ್ನು ಹೇಳ್ತಾ ಇಲ್ಲ. ಅದು ಸ್ವಲ್ಪ ಶೇರ್ದು ಇದಾಗಿರ್ಲಿಲ್ಲ ಸರಿಯಾಗಿ. ಇವಾಗ ಕೇಳ್ತಾ ಇದೆಯಲ್ವಾ? ಈಗ ಕೇಳ್ತಾ ಇಲ್ವಾ ಈಗ? ಈಗ ಕೇಳ್ತಾ ಇದೆ, ಕಂಟಿನ್ಯೂಸ್ ಕೇಳ್ತಾನೆ ಇದೆ. ಸರಿ. ಇನ್ಯಾವುದೋ ಸ್ಕ್ರೀನಲ್ಲಿ ಹಾಕಿದ್ದೆ, ಅದು ಸ್ವಲ್ಪ ಸರಿಯಾಗಿ ಕಾಣುತ್ತೋ ಇಲ್ವೋ ಅಂತ ಇನ್ನೊಂದು ಮಾನಿಟರ್ ಹಾಕ್ದೆ. ಈಗ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಅದೇ ಸರಿ. ಆದ್ರಿಂದ ಇವಾಗ ವಿಷ್ಣು ತೀರ್ಥರು ಏನ್ ಮಾಡ್ತಾರೆ, ಮೊದಲು ಈ ಧ್ಯಾನ ಪ್ರಕರಣ ಯಾತಿಕ್ಕೆ ಇದಾದ್ಮೇಲೆ ಬಂದಿದೆ, ಇಷ್ಟು ದೂರ ಆದ್ಮೇಲೆ ಯಾತಿಕ್ಕೆ ಹೇಳಿದೀವಿ ಅಂತ ಮೊದಲು ಪೀಠಿಕೆಯನ್ನ ಹೇಳ್ತಾರೆ. ಸೊ ಪೀಠಿಕೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೋಡ್ರಿ, ಇಷ್ಟೊತ್ ತನಕ ನೀವು ಹಿಂದಿನ ಪ್ರಕರಣಗಳನ್ನೆಲ್ಲ ಒಂದ್ಸರಿ ನೆನಪಿಸ್ಕೊಂಡ್ರೆ ಎಲ್ಲ ಅಲ್ಲ, ಕೆಲವು ಮೊದಲೇನ್ ಮಾಡಿದ್ರು, ಯದುಪಯೋಗಿತೆಯ ಪ್ರವೃತ್ತ ಕರ್ಮ ತ್ಯಾಜ್ಯಂ ಇತ್ಯುಜಿತಂ. ನೋಡ್ರಿ, ನಾವು ಪ್ರವೃತ್ತ ಕರ್ಮ ತ್ಯಾಗ ಅಂದ್ರೆ ಪರಮಾತ್ಮನ ಪ್ರೀತಿಯನ್ನ ಬಿಟ್ಟು ಬೇರೆ ಉದ್ದೇಶದಿಂದ ಕರ್ಮಗಳನ್ನ ಮಾಡಬಾರದು ಅಂತ ಅರ್ಥ. ಅದನ್ನ ಹೇಳಿದ್ವಿ. ಆಮೇಲೆ ಏನ್ ಹೇಳಿದ್ವಿ, ನಿವೃತ್ತಂ ಕರ್ಮ ಕರ್ತವ್ಯಂ. ಅದಾದ್ಮೇಲೆ ನಿವೃತ್ತ ಕರ್ಮವನ್ನ ಮಾಡಬೇಕು. ನಿವೃತ್ತ ಕರ್ಮ ಅಂತಂದ್ರೆ ಕೇವಲ ಭಗವಂತನ ಉದ್ದೇಶವನ್ನಿಟ್ಟುಕೊಂಡು ಕರ್ಮ ಮಾಡಬೇಕು. ನಿಷ್ಕಾಮ ಕರ್ಮ ಬೇರೆ, ನಿವೃತ್ತ ಕರ್ಮ ಬೇರೆ. ಕೆಲವು ಕಡೆ ಎರಡನ್ನೂ ಸಮಾನ ಶಬ್ದ ಅಂತ ಬಳಸ್ತಾರೆ, ಪರ್ಯಾಯ ಶಬ್ದ. ಇವೆರಡು ಸಿನಾನಿಮ್ಸ್, ಯಾವುದು ನಿಷ್ಕಾಮ ಕರ್ಮ, ನಿವೃತ್ತ ಕರ್ಮ ಅಂತ. ಆದ್ರೆ ಸ್ವಲ್ಪ ವ್ಯತ್ಯಾಸವನ್ನ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ನಿವೃತ್ತಂ ಜ್ಞಾನಪೂರ್ವಂ ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಮಿಹ ಚೋಚ್ಯತೆ ಅಂತ ಗೀತ. ಅಂದ್ರೆ ಕೇವಲ ಯಾವ ಕಾಮನೆಯೂ ಇಲ್ಲದೆ ಮಾಡುವ ಕರ್ಮ ನಿಷ್ಕಾಮ ಕರ್ಮ. ನಿವೃತ್ತ ಕರ್ಮ ಅಂತಂದ್ರೆ ಅದನ್ನ ಬರೀ ಕಾಮನೆ ಇಲ್ಲ ಅಂತ ಅಷ್ಟೇ ಅಲ್ಲ, ಇನ್ನೇನು ಪರಮಾತ್ಮನ ಒಂದು ಪ್ರೀತಿಯನ್ನೇ ಉದ್ದೇಶವಾಗಿಟ್ಕೊಂಡಿರ್ಬೇಕು. ಅಂದ್ರೆ ಪರಮಾತ್ಮ ಈ ಕರ್ಮದಿಂದ ಪ್ರೀತನಾಗಲಿ ಅಂತಿರ್ಬೇಕು.
ನಾವತ್ತೊಂದು ದೃಷ್ಟಾಂತ ಕೊಟ್ಟಿದ್ದೆ. ಬೇಕಾದಷ್ಟು ಜನ ಫಿಲಾಂಥ್ರೋಫಿಸ್ ಇರ್ತಾರೆ. ಆ ಅವರು ಇಷ್ಟು ದುಡ್ಡು ಕೊಟ್ಟೆ, ಅದರಿಂದ ನನಗೇನು ಬೇಕಾಗಿಲ್ಲ, ಒಳ್ಳೇದಾಗ್ಲಿ ಅಂತ ಇಷ್ಟೇ ಕೊಡ್ತಾರೆ. ಅದು ನಿಷ್ಕಾಮ ಕರ್ಮ. ಆದರೆ ಬರೀ ಅಷ್ಟೇ ಮಾಡೋದಲ್ಲ, ಇದರಿಂದ ನಾ ಯಾರಿಗೋ ದಾನ ಮಾಡ್ತೀನಪ್ಪ, ಯಾರೋ ಭಿಕ್ಷುಕನಿಗೆ ದಾನ ಮಾಡ್ತೀನಿ, ಈ ಭಿಕ್ಷುಕನಲ್ಲಿ ಇರುವ ಭಗವಂತನು ಪ್ರೀತನಾಗಲಿ ಅಂತ ಅದಕ್ಕೆ ಸೇರಿಸ್ಬೇಕು. ಅವಾಗ ಅದು ನಿವೃತ್ತ ಕರ್ಮ ಅಂತ ಆಗತ್ತೆ. ಸರಿ, ಆ ನಿವೃತ್ತ ಕರ್ಮವನ್ನು ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಏನ್ ಹೇಳಿದ್ರು? ದೇಶ ಕಾಲ ದೇಹಶ್ಚ ಪ್ರಶಸ್ತ. ನಮಗೆ ಪರಮಾತ್ಮ ಏನು ಈ ದೇಹವನ್ನು ಕೊಟ್ಟಿದ್ದಾನೆ, ಈ ದೇಶದಲ್ಲಿ ಹುಟ್ಟಿಸಿದ್ದಾನೆ, ಭರತ ದೇಶದಲ್ಲಿ ಹುಟ್ಟಿಸಿದ್ದಾನೆ, ಕಲಿಯುಗದಲ್ಲಿ ಹುಟ್ಟಿಸಿದ್ದಾನೆ, ಇಂತಹ ಮನುಷ್ಯ ಜನ್ಮ ಬ್ರಾಹ್ಮಣ ಜನ್ಮವನ್ನು ಕೊಟ್ಟಿದ್ದಾನೆ, ಇದೆಲ್ಲವೂ ಕೂಡ ಬಹಳ ಪ್ರಶಸ್ತ ಅಂತ ಈ ಹಿಂದೆ ಒಂದು 4-5 ಪ್ರಕರಣ ಇದನ್ನ ವಿವರಣೆ ಮಾಡಾಯಿತು. ಯಾತಕ್ಕೆ ಇವರೆಲ್ಲ ವಿವರಣೆ ಮಾಡಿದರು ಅಂತ ಕೇಳಿದ್ರೆ, ಯದುಪಯೋಗಿತೆಯ ಅಂತ ಸ್ಟಾರ್ಟಿಂಗ್ ಅಲ್ಲಿದೆ. ಯದುಪಯೋಗಿತೆಯ ಅಂದ್ರೆ ಇವಾಗ ಇಷ್ಟು ಹೇಳಿದ್ದು ಮುಂದೆ ಇದು ಮಾಡ್ಲಿಕ್ಕೆ. ಏನ್ ಮಾಡ್ಲಿಕ್ಕೆ? ಹರಿಯ ಉಪಾಸನೆ ಮಾಡ್ಲಿಕ್ಕೆ. ಹರಿಯ ಉಪಾಸನೆ ಮಾಡ್ಲಿಕ್ಕೆ ನೀವು ಪ್ರವೃತ್ತ ಕರ್ಮವನ್ನ ತ್ಯಾಗ ಮಾಡಬೇಕು, ನಿವೃತ್ತ ಕರ್ಮವನ್ನೇ ಮಾಡ್ತಿರ್ಬೇಕು. ಆಮೇಲೆ ಪರಮಾತ್ಮನ ಮೇಲೆ ಭಕ್ತಿ ಬರುವಂತೆ, ಅಂದ್ರೆ ಅವನು ನನ್ನನ್ನ ಇಂತಹ ಭರತ ದೇಶದಲ್ಲಿ ಹುಟ್ಟಿಸಿದ್ದಾನೆ, ಇಂತಹ ಕಲಿಯುಗದಲ್ಲಿ ಹುಟ್ಟಿಸಿದ್ದಾನೆ, ದೇಹ ಕೊಟ್ಟಿದ್ದಾನೆ ಅಂತ ಅವನ ಮೇಲೆ ಭಕ್ತಿ ಬರಬೇಕು. ಹ್ಮ್ ನಾನು ಹೇಳ್ತಿರ್ತೀನಿ ಎಷ್ಟೋ ಸಲಿ, ಯಾರೋ ನನಗೆ ಏನಪ್ಪಾ ಏನೋ ಒಂದು ರೋಗ ಬಂದಿದೆ, ಆ ರೋಗವನ್ನ ಸರಿಯಾಗಿ ಅದನ್ನ ಐಡೆಂಟಿಫೈ ಮಾಡಿ ಆ ಡಿಸೀಸ್ನ ಪೂರ್ಣ ಗುಣ ಮಾಡಿದರೆ ಆ ಡಾಕ್ಟರ್ ಮೇಲೆ ಎಷ್ಟು ನಾವು ಗೌರವ ಭಾವನೆಯಿಂದ ಅವನ ಉಪಕಾರದ ಸ್ಮರಣೆಯನ್ನ ಮಾಡ್ತಾ ಇರ್ತೀವಿ. ಇನ್ನ ಪರಮಾತ್ಮನ ಬಗ್ಗೆ ಎಷ್ಟು ಇರಬೇಕು ನಮಗೆ. ಆ ಇರಬೇಕು ಅನ್ನೋದನ್ನೇ ಈ ದೇಶ ಕಾಲ ದೇಹದ ಬಗ್ಗೆ ಹೇಳಿ ಅದರ ಪ್ರಾಶಸ್ತ್ಯವನ್ನ ಹೇಳಿದಾಗ, ಅಬ್ಬಾ ಎಂತ ಆಪರ್ಚುನಿಟಿ ಕೊಟ್ಟಿದ್ದಾನೆ ಅಂತ ಭಕ್ತಿ ಬರಬೇಕು. ಅದರಿಂದ ಉಪಾಸನೆ. ತದಿದಾನೀಂ ಶ್ರೀ ಹರೇಹ ಉಪಾಸನಂ ಸಮವಹಿತೈ ಸದೈವ ಸಂಪಾದ್ಯಂ. ಇಷ್ಟೆಲ್ಲಾ ಕಾರಣಗಳು, ಇಷ್ಟೆಲ್ಲಾ ಸಲಕರಣೆಗಳು ಇದ್ದಾಗ ಪರಮಾತ್ಮನ ಉಪಾಸನೆಯನ್ನ ಮಾಡಬೇಕು. ಸದೈವ ಸಂಪಾದ್ಯಂ. ಸದೈವ ಸಂಪಾದ್ಯಂ ಅಂದ್ರೆ ನಿರಂತರವಾಗಿ ನಡೆಸಬೇಕು ಉಪಾಸನೆ ಅಂತ ಹೇಳೋದಿಕ್ಕೆ ಈ ಪ್ರಕರಣವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಧ್ಯಾನ ಪ್ರಕರಣ ಅಂತ. ಧ್ಯಾನ ಪ್ರಕರಣದ ಒಟ್ಟು ಸಾರಾಂಶವನ್ನ ಸೆರೆ ಹಿಡಿದರು. ಈ ಧ್ಯಾನ ಪ್ರಕರಣದಲ್ಲಿ ಅನೇಕ ಶ್ಲೋಕಗಳಿದೆ. ಆ ಒಂದು 8 ಶ್ಲೋಕಗಳು ಬರುತ್ತೆ. ಆಮೇಲೆ ಬಿಂಬೋಪಾಸಕ ಗುರುಪ್ರಾಪ್ತಿ. ಬಿಂಬೋಪಾಸಕ ಗುರುಪ್ರಾಪ್ತಿ ಅಂದ್ರೆ ಇಷ್ಟೆಲ್ಲಾ ನಾವು ಆ ಧ್ಯಾನವನ್ನ ಮಾಡಿ, ಧ್ಯಾನವನ್ನ ಮಾಡದ ಮೇಲೆ ಬಿಂಬೋ ಬಿಂಬದ ನಮ್ಮ ಬಿಂಬರೂಪಿ ಪರಮಾತ್ಮ ಯಾರು ಅಂತ ತಿಳಿಸಿಕೊಡೋದಕ್ಕೋಸ್ಕರ ಒಬ್ರು ಗುರುಗಳು ಸಿಗ್ತಾರೆ. ಆ ಗುರುಪ್ರಾಪ್ತಿಯನ್ನ ಮುಂದೆ ಹೇಳ್ತಾರೆ. ಅಲ್ಲ, ಈಗ ಧ್ಯಾನವನ್ನೇ ಹೇಳಿಬಿಟ್ರೆ ಶ್ರವಣ ಮನನ ಎಲ್ಲ ಎಲ್ಲಿ ಬಂತು? ಅದು ಹೇಳಲೇ ಇಲ್ವಲ್ಲ. ಓ ಹೌದಾ? ಒಂದೇ ನಿಮಿಷ, ಅದು ಸ್ವಲ್ಪ ಟ್ಯಾಂಕ್ ಓವರ್ಫ್ಲೋ ಆಗ್ತಾ ಇದೆ. ಒಂದೇ ನಿಮಿಷ.
ಆಮ್, ಏನ್ ಹೇಳ್ತಾ ಇದ್ದೆ, ಆ ಪರಮಾತ್ಮನ ಉಪಾಸನೆಯನ್ನ ಮಾಡದ ಮೇಲೆ ಧ್ಯಾನವನ್ನು ಹೇಳ್ತಾ ಇದ್ದಾರೆ, ಶ್ರವಣ ಮನನವನ್ನು ಹೇಳಲೇ ಇಲ್ವಲ್ಲ ಅಂತ ಪ್ರಶ್ನೆ ಬರುತ್ತೆ. ಆ ವಸ್ತುತಃ ಅವ್ರು ಏನ್ ಮಾಡ್ತಾ ಇದ್ದಾರೆ ಸಾರೋದ್ಧಾರಕಾರರು ಅಂದ್ರೆ, ಪ್ರತಿ ಒಂದು ಪ್ರಕರಣದಲ್ಲಿ ಕೆಲವು ಭಾಗವತ ಧರ್ಮಗಳು ಹೇಗೆ ಅಡಕವಾಗಿವೆ ಈ ಆ ಯಾವುದರಲ್ಲಿ ಪ್ರಕರಣಗಳಲ್ಲಿ ಅಂತ ಹೇಳ್ತಾ ಬರ್ತಾ ಇದ್ರು. ಅಲ್ಲಿ ಹಿಂದೆನೆ ಬಂದಿದೆ ಇದು. ಆ ಆ ಶ್ರವಣ ಮತ್ತು ಮನನ ಅನ್ನೋದು ಯಾವ ಒಂದು ಧರ್ಮದಲ್ಲಿ ಸೇರುತ್ತೆ ಅಂತ ಕೇಳಿದ್ರೆ, ಅವರು ಬ್ರಹ್ಮೋಪದೇಶ ಪ್ರಕರಣ ಅಂತ ಬಂದಿದೆ ಹಿಂದೆ. ಈ ಬ್ರಹ್ಮೋಪದೇಶ ಪ್ರಕರಣ ಆದ್ಮೇಲೇನೆ ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ ಅಂತ ಬಂದಿದ್ದು. ಆ ಬ್ರಹ್ಮೋಪದೇಶ ಪ್ರಕರಣದಲ್ಲೇನೆ ಶ್ರವಣ ಮತ್ತು ಮನನವನ್ನ ಹೇಳಿದ್ದಾರೆ. ಕೊನೆ ಇನ್ನು 171ನೇ ಶ್ಲೋಕದಲ್ಲಿ ಅಯಂ ತು ತಸ್ಯ ಸ್ಥಿತಿಪಾಲನ ಕ್ಷಣ ಅನ್ನುವ ಶ್ಲೋಕದಲ್ಲಿ ಕೊನೆಯಲ್ಲಿ ಇದರಿಂದ ಪರಮಾತ್ಮನ ಶ್ರವಣ, ಯಾಕೆ ಪರಮಾತ್ಮನ ಗುಣಕೀರ್ತನ, ಹ್ಮ್ ಆ ಪ್ರತಿಪಾದನೆ ಮತ್ತು ಆ ಅಲ್ಲ ಇದು ಶ್ರವಣ ಮತ್ತು ಕೀರ್ತನ ಎರಡನ್ನು ಹೇಳಿದ್ದಾರೆ. ಮನನವನ್ನೂ ಹಿಂದೆ ಹೇಳಿದ್ರು. ಅಂದ್ರೆ ಒಟ್ಟು ನೇರವಾಗಿ ಧ್ಯಾನ ಅಂತ ಹೇಳಿಲ್ಲ ಶಾಸ್ತ್ರದಲ್ಲಿ. ಅದನ್ನ ಸಾರೋದ್ಧಾರಕಾರರು ಹಾಗೆ ಹೇಳ್ತಾ ಇಲ್ಲ, ಹಿಂದೆನೇ ಹೇಳಿದ್ರು. ಶ್ರವಣ ಮನನ ಧ್ಯಾನ ಈ ಮೂರಕ್ಕೆ ಸ್ವಲ್ಪ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಶ್ರವಣ ಅಂತಂದ್ರೆ ವಸ್ತುತಃ ಈಗ ಪುರುಷರು ಅಂತಿದ್ರೆ ಅವರು ಬ್ರಾಹ್ಮಣರಾಗಿದ್ರೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂರು ಜನಕ್ಕೂ ವೇದಾಧಿಕಾರ ಇದೆ. ಆ ವೇದದ ಅಧ್ಯಯನವನ್ನ ಮಾಡಬೇಕು. ಸ್ವಶಾಖಾಧ್ಯಯನವನ್ನಾದ್ರೂ ಮಾಡಲೇಬೇಕು. ಸ್ವಶಾಖ ಅಂದ್ರೆ ತನ್ನ ಶಾಖೆ. ವೇದ ಅನಂತವಾಗಿದೆ. ಆ ಅನಂತವಾದ ವೇದದಲ್ಲಿ ಹಯಗ್ರೀವ ದೇವರು ಏನ್ ಮಾಡಿದ್ರು, ಇದು ಋಗ್ವೇದ, ಇದು ಯಜುರ್ವೇದ, ಇದು ಸಾಮವೇದ ಅಂತ ವಿಂಗಡಣೆ ಮಾಡಿ, ಆ ಒಂದು ಋಗ್ವೇದದಲ್ಲೂ ಕೂಡ ಉಪವೇದಗಳು, ಇದು ಇಷ್ಟು ಸೂಕ್ತ ಅಂತ ಕರೀರಿ, ಇದು ಅನುವಾಕ ಅಂತ ಕರೀರಿ ಅಂತ ಹೀಗೆ ವಿಭಾಗ ಮಾಡಿ 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 ಕೊಟ್ಟಿದ್ದಾರೆ. ಯಾತಿ ಕೊಟ್ರು? ಇಡೀ ವೇದವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರಿಗೆ. ಅದರಲ್ಲಿ ಹೇಳುವ ಕರ್ಮದ ಅನುಷ್ಠಾನವನ್ನಂತೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಏನು ಎಷ್ಟು ಯಾಗ ಯಜ್ಞಗಳನ್ನ ಯಾವ ಮಂತ್ರಗಳಿಂದ ಹೇಳಿ ಮಾಡ್ಬೇಕಿವರು ಅಂತ ವೇದವ್ಯಾಸ ದೇವರು ಏನು ಮಾಡಿದ್ರು, ಕರುಣಾಶಾಲಿಗಳಾಗಿ ಮನುಷ್ಯರಿಗೆ, ದೇವತೆಗಳಿಗೂ ಕಷ್ಟ, ಮನುಷ್ಯರಿಗಂತೂ ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೆ ಅವರು ಏನ್ ಮಾಡಿದ್ರು, ಅಧ್ಯಾಯ, ಇದು ಮಂಡಲ, ಇದು ಅನುವಾಕ, ಇದು ಸೂಕ್ತ ಅಂತ ವಿಭಾಗ ಮಾಡಿ 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 ಕೊಟ್ರು. ಈ ವೇದ ಓದಲೇಬೇಕು ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳ್ತಾರೆ. ಯಾರು ವೇದಾಧ್ಯಯನ ಮಾಡೋದಿಲ್ಲವೋ ಅವನಿಗೆ ಮೋಕ್ಷ ಆಗೋದಿಲ್ಲ. ಯಾರಿಗೆ? ಪುರುಷರಿಗೆ, ಅಧಿಕಾರಿಗಳಿಗೆ. ಈಗ ಯಾರೋ ಉತ್ತಮ ಜೀವಿ ಅವನು ಶೂದ್ರನಾಗಿ ಹುಟ್ಟಿರಬಹುದು, ಅವನಿಗೆ ವೇದಾಧಿಕಾರ ಇಲ್ಲ. ಆದರೆ ಅಧಿಕಾರ ಇದ್ದವನು ವೇದಾಧ್ಯಯನವನ್ನು ಮಾಡಲೇಬೇಕು. ಇಂತಹ ವೇದಾಧ್ಯಯನವು ಗುರುಗಳು ಉಚ್ಚಾರಣೆ ಮಾಡ್ತಾರೆ, ಅದನ್ನ ವಾಪಸ್ಸು ನಾವು ಅದನ್ನ ಒಪ್ಪಿಸಬೇಕು. ಬರೀ ವೇದವನ್ನ ಉಚ್ಚಾರಣೆ ಮಾಡಿ ಒಪ್ಸೋದಲ್ಲ, ಅದರ ಅರ್ಥವನ್ನು ತಿಳ್ಕೊಳ್ಬೇಕು. ವೇದದ ಉಚ್ಚಾರಣೆ ಮತ್ತು ವೇದಾರ್ಥ ಜ್ಞಾನ ಇವೆರಡೂ ಆದರೆ ಶ್ರವಣ ಅಂತ ಹೆಸರು. ಶ್ರವಣ ಅಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದ್ದೀವಿ, ಏನೋ ಭಗವಂತನ ಆ ಹಾಡು ಮತ್ತೆ ಆ ಪುರಾಣಗಳು ಹೇಳ್ತಾರೆ, ಯೂಟ್ಯೂಬಲ್ಲಿ ಸಿಗತ್ತೆ, ಇದನ್ನ ಕೇಳಿಬಿಟ್ರೆ ಶ್ರವಣ ಆಯಿತು. ಅಲ್ಲ, ಅದು ಶ್ರವಣ ಅಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಆಚಾರ್ಯರು ಹೇಳಿರುವ ಶ್ರವಣ ಏನು ಅಂದ್ರೆ, ಅಧಿಕಾರಿಗಳಿಗೆ ಗುರುಗಳ ಉಪಸತ್ತಿ, ಅವರ ಸೇವೆ ಮಾಡಿ ಗುರುಗಳಿಂದ ಉಪದೇಶವನ್ನ ತೆಗೆದುಕೊಂಡು, ವೇದದ ಉಪದೇಶವನ್ನ ತೆಗೆದುಕೊಂಡು ಅವರನ್ನ
ಅವರು ಹೇಳುವ ಅರ್ಥವನ್ನ ಧಾರಣೆ ಮಾಡಿ ಅವರಿಗೆ ಸಂತೋಷಪಡಿಸಬೇಕು. ಸಂತೋಷಪಡಿಸೋ ತನಕ ಹೋಗ್ಬೇಕು. ಇದಿಷ್ಟು ಕೂಡ ಏನಂತ ಕಳಿಸ್ಕೊಳ್ಳುತ್ತೆ? ಶ್ರವಣ. ಸರಿ, ಯಾರಿಗೆ ವೇದಾಧ್ಯಯನದ ಒಂದು ಅಧಿಕಾರ ಇಲ್ಲ, ಅವರು ಅವರವರ ಒಂದು ಆ ವರ್ಣಕ್ಕೆ, ಆಶ್ರಮಕ್ಕೆ, ಈಗ ಶೂದ್ರನಿಗೆ ವೇದಾಧಿಕಾರ ಇಲ್ಲ, ಆದರೂ ಭಗವಂತನ ಮಹಿಮೆಗಳನ್ನ ಹೇಳುವ, ಪ್ರತಿಪಾದನೆ ಮಾಡುವ ಪುರಾಣಗಳನ್ನ ಕೇಳಬೇಕು ಅಂತಿದೆ. ಶೂದ್ರನು ಆದರೂ ಕೂಡ ಅದು ಶ್ರವಣನೇ ಅವನಿಗೆ. ಆದ್ರಿಂದ ಅಧಿಕಾರ ಇದ್ದವರಿಗೆ ಇಂತಹ ಶ್ರವಣ, ಅಧಿಕಾರ ಇಲ್ಲದೇ ಇರುವವರಿಗೆ, ಸ್ತ್ರೀ ಶೂದ್ರಾದಿಗಳಿಗೆ ಭಾಗವತ, ಮಹಾಭಾರತ, ರಾಮಾಯಣ ಈ ಗ್ರಂಥಗಳಲ್ಲಿ ಹೇಳುವ ಪರಮಾತ್ಮನ ಒಂದು ಮಹಿಮೆ ಅಂತ ಏನಿದೆ ಅದನ್ನ ಕೇಳಬೇಕು. ಏನ್ರಿ ಹಂಗಾದ್ರೆ ಆ ವೇದದಲ್ಲಿ ಹೇಳಿರುವುದನ್ನ ವೇದದಲ್ಲಿ ಏನ್ ಹೇಳಿದ್ದಾರೆ ಪರಮಾತ್ಮನ ಗುಣಗಳು, ಅದರಿಂದ ವಂಚಿತರಾಗ್ಬಿಡ್ತಾರಲ್ವಾ ಈ ಬೇರೆಯವರು? ಆ ನೀವು ವೇದಾಧಿಕಾರಿಗಳು ಉಳ್ಳವರು ಮಾತ್ರ ವೇದವನ್ನು ಓದ್ಬೇಕು, ಈ ಇಲ್ದೇ ಇದ್ದವರು ಕೇವಲ ಕತೆ, ಮಹಾಭಾರತ, ರಾಮಾಯಣ ಇದನ್ನೇ ಇಷ್ಟು ತಿಳ್ಕೊಳ್ಬೇಕು ಅಂತಂದ್ರೆ ಅವರು ಮತ್ತೆ ವೇದದಲ್ಲಿ ಹೇಳಿರೋ ಗುಣಗಳು ಅವ್ರಿಗೆ ಗೊತ್ತಾಗೋದಿಲ್ವಲ್ಲ. ಅವನ ಮಹಿಮೆ ಹೇಗ್ ಗೊತ್ತಾಗತ್ತೆ ಅಂತಂದ್ರೆ, ವೇದವ್ಯಾಸ ದೇವರು ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ, ನೋಡ್ರಿ, ಆ ವೇದಾರ್ಥವನ್ನ ನಿರ್ಣಯ ಮಾಡ್ಬೇಕಾದ್ರೆ ನಾವು ಮಹಾಭಾರತವನ್ನು ಯೂಸ್ ಮಾಡಿದೀವಿ, ಸ್ಮೃತಿಗಳನ್ನು ಯೂಸ್ ಮಾಡಿದೀವಿ, ಪುರಾಣಗಳನ್ನು ಯೂಸ್ ಮಾಡಿದೀವಿ. ಈಗ ನೀವು ಬ್ರಹ್ಮಸೂತ್ರಗಳನ್ನು ತೆಗೆದು ನೋಡಿದ್ರೆ, ಬ್ರಹ್ಮಸೂತ್ರದಲ್ಲಿ ಆನಂದಮಯೋ ಅಭ್ಯಾಸ ಅಂತಿದೆ. ಪರಮಾತ್ಮ ಆನಂದಮಯ, ಅದು ಶ್ರುತಿನಲ್ಲಿ ಬಂದಿದೆ, ಆನಂದಮಯ ಅಂತ ಬಂದಿದೆ. ಯಾರಪ್ಪ ಆನಂದಮಯ? ಪರಮಾತ್ಮ. ಯಾಕೆ? ಯಾಕೆ ಅಂದ್ರೆ ಬ್ರಹ್ಮ ಶಬ್ದ ಇದೆ ನೋಡಿ. ಇನ್ನೊಂದು ಪುರಾಣದಲ್ಲಿ ಆನಂದಮಯ ಬ್ರಹ್ಮ ಅಂತ ಹೇಳಿದಾನೆ, ಮಹಾಭಾರತದಲ್ಲಿ ಹೇಳಿದೆ, ಸ್ಮೃತಿಯಲ್ಲಿ ಹೇಳಿದೆ, ರಾಮಾಯಣದಲ್ಲಿ ಹೇಳಿದೆ, ಗೀತಾದಲ್ಲಿ ಹೇಳಿದ್ದಾನೆ ಅಂತ. ಹೀಗೆ ವೇದವ್ಯಾಸ ದೇವರು ಸ್ಮೃತಿ, ಪುರಾಣಗಳು, ಮಹಾಭಾರತ, ಭಾಗವತದಲ್ಲಿ ಬಂದಿರುವ ಎಲ್ಲರಿಗೂ ಅರ್ಥವಾಗುವ ಕಾರಣಗಳನ್ನು ತೆಗೆದುಕೊಂಡು ವೇದವನ್ನು ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಆ ವೇದದಲ್ಲಿ ಹೇಳಿಲ್ಲದೆ ಇರೋ ಗುಣ ನಮಗೆ ಸಿಗೋದೇ ಇಲ್ವಲ್ಲಪ್ಪ ಅನಧಿಕಾರಿಗಳಿಗೆ ಅಂತ ಆ ಆ ಚಿಂತೆ ಬೇಡ. ಇನ್ನೂ ಒಂದು ಮಾತು ಹೇಳ್ತಾರೆ ಆಚಾರ್ಯರು ಗೀತಾ ಭಾಷ್ಯದಲ್ಲಿ, ವೇದಾದಪಿ ಪರಂ ಚಕ್ರೆ ಅಂತಾರೆ ಮಹಾಭಾರತಕ್ಕೆ. ವೇದದಲ್ಲಿ ಎಷ್ಟು ಪರಮಾತ್ಮನ ಮಹಿಮೆಯನ್ನು ಹೇಳಿದ್ದಾರೋ ಅದಕ್ಕಿಂತ ಜಾಸ್ತಿ ಹೇಳಿದ್ದಾರೆ ಮಹಾಭಾರತದಲ್ಲಿ ವೇದವ್ಯಾಸ ದೇವರು. ಆದ್ದರಿಂದ ಆ ಶಂಕೆ ಬೇಡ. ಏನ್ ಶಂಕ? ಅಯ್ಯೋ ಅಲ್ಲಿಲ್ಲದೆ ಇರೋದು, ಅಲ್ಲಿರೋದು ನಮಗ್ ಸಿಗ್ತಾ ಇಲ್ವಲ್ಲಪ್ಪ ಅಂತ. ಹೇಳಿರೋದೇ ಬೇಕಾದಷ್ಟಿದೆ, ಅದಕ್ಕಿಂತ ಜಾಸ್ತಿನೇ ಇದೆ ವೇದವ್ಯಾಸ ದೇವರು ಹೇಳಿದ್ದಾರೆ. ಇರ್ಲಿ, ನಮಗೇನ್ ಬೇಕಾಯ್ತು ಈಗ ಉಚ್ಚ ಶ್ರವಣ ಅಂತಂದ್ರೆ ಏನು? ಆ ಆ ಗ್ರಂಥಗಳು, ಅದು ವೇದ ಇರಬಹುದು, ಅಥವಾ ಮಹಾಭಾರತ ಇರಬಹುದು, ಅಥವಾ ರಾಮಾಯಣ ಇರಬಹುದು, ಹೀಗೆ ಅವರವರಿಗೆ ಅವರವರಿಗೆ ಅಂತ ನಾನು ಯಾಕೆ ಆಗ್ಲಿಂದ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರಿಗೆ ವೇದಾಧಿಕಾರ ಇದೆಯೋ ಅವರು ವೇದಾಧ್ಯಯನವನ್ನ ಮಾಡಲೇಬೇಕು. ಬರೀ ನಾನು ರಾಮಾಯಣ ಕೇಳ್ತೀನಿ, ನಾನು ಪುರಾಣ ಗ್ರಂಥಗಳನ್ನು ಕೇಳ್ತೀನಿ, ನಂಗೆ ಅಷ್ಟರಿಂದನೇ ಶ್ರವಣ ಆಗತ್ತೆ ಅಂತಲ್ಲ. ಇದು ಯಾತಿಗೆ ಹೇಳ್ತೀನಿ ಅಂತಂದ್ರೆ, ಈಗ ನೋಡ್ರಿ, ನೀನು ಯಾಕಷ್ಟು ಕಷ್ಟಪಡ್ತೀರಿ ನನಗೆ ವೇದವನ್ನು ಓದಿ ಅಂತ. ಈಗ ವೇದದಲ್ಲಿ ಏನೋ ಜಗಜ್ಜನ್ಮಾದಿ ಕಾರಣ ಅಂತಿದೆಯಪ್ಪ, ಅದನ್ನ ನಾನು ಪುರಾಣದಿಂದ ತಿಳ್ಕೊಳ್ಬೋದಲ್ಲ. ಒಟ್ಟು ಪರಮಾತ್ಮನ ಜ್ಞಾನ ಬೇಕು, ಅದ್ಯಾಕೆ ವೇದವನ್ನೇ ಓದಿ ತಿಳ್ಕೊಳ್ಬೇಕು ನಾವು? ಪುರಾಣಗಳನ್ನು ಓದಿ ತಿಳ್ಕೊಳ್ಬಹುದು, ಅದೇ ಜ್ಞಾನನೇ ಬರೋದು. ಅಲ್ಲೂ ಜಗಜ್ಜನ್ಮಾಧಿಕಾರಣ, ಇಲ್ಲೂ ಜಗಜ್ಜನ್ಮಾಧಿಕಾರಣ. ನೀವೇ ಹೇಳಿದ್ರಲ್ಲ ಈಗ, ಶ್ರೀ ಶೂದ್ರಾದಿಗಳಿಗೆ ಏನು ವಂಚಿತರಾಗೋದಿಲ್ಲ, ವೇದದಲ್ಲಿ ಹೇಳಿರೋದು. ಮಹಾಭಾರತವನ್ನು ಓದಿದ್ರೆ ಅಷ್ಟೇ ಜ್ಞಾನ ಬರುತ್ತೆ, ಮತ್ತೆ ಅಷ್ಟೇ ಜ್ಞಾನ ಅವ್ರಿಗೂ ತಗೋಬೋದಲ್ಲ. ಯಾಕೆ ಸುಮ್ಮನೆ ಗುರು ಉಪಸತ್ತಿ ಮಾಡಿ ಅವರ ಸೇವೆಯನ್ನ ಮಾಡಿ ಅಲ್ಲಿ 12 ವರ್ಷ ಗುರುಕುಲ ವಾಸದಲ್ಲಿದ್ದು ಯಾಕೆ ಒದ್ದಾಡಬೇಕು ಅಂತೀನಿ ಅಂತ ಸಂದೇಹ ಬರಬಹುದು. ಅದಕ್ಕೂ ಕೂಡ ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ. ಯಾವ ಅಧಿಕಾರಿಗಳಿಗೆ ಹೇಗೆ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿದರೆ ಅದೇ ರೀತಿ ಜ್ಞಾನವನ್ನ ಪಡಿಬೇಕು. ಜ್ಞಾನ ಬರುತ್ತೆ. ಈಗ ನಾ ಹೇಳಿದ್ನಲ್ಲ, ಜಗಜ್ಜನ್ಮಾಧಿಕಾರಣ. ಮೋಕ್ಷದಲ್ಲೂ ಕೂಡ ಪರಮಾತ್ಮ ಮುಕ್ತರಿಗೆ ನಿಯಾಮಕನಾಗಿದ್ದಾನೆ, ವೇದದಲ್ಲಿ ಹೇಳಿದೆ, ಅದು ಇಲ್ಲೂ ಹೇಳಿದೆ, ಮಹಾಭಾರತದಲ್ಲೂ ಹೇಳಿದೆ. ಅಷ್ಟು ತಿಳ್ಕೊಂಡ್ಬಿಟ್ರೆ ಸಾಲದು, ಮುಕ್ತ ನಿಯಾಮಕ ಪರಮಾತ್ಮ ಅಂತ. ನಾನು
ವೇದದಿಂದಾರು ತಿಳ್ಕೊಳ್ತೀನಿ, ಮಹಾಭಾರತದಿಂದಾರು ತಿಳ್ಕೊಳ್ತೀನಿ ಅಂತ ವೇದಾಧಿಕಾರಿ ಆದವನು ಹೇಳುವಂಗಿಲ್ಲ. ಯಾಕೆ ಅಂದ್ರೆ ವೇದ ಹೇಳುತ್ತೆ, ಯಾರು ವೇದಾಧಿಕಾರಿಗಳಾಗಿದಾರೋ ಅವರು ವೇದದಿಂದನೇ ತಿಳ್ಕೊಳ್ಬೇಕು. ಬರೀ ವೇದದಿಂದ ತಿಳ್ಕೊಳ್ಳೋದಲ್ಲ. ಈಗ ನಾ ವೇದದಿಂದನೇ ತಿಳ್ಕೊಳ್ತೀನಪ್ಪ. ಯಾರೋ ಪ್ರವಚನ ಮಾಡಿದ್ರು ವೇದವನ್ನ ಯಾರೋ ಪ್ರವಚನ ಮಾಡಿದ್ರು, ಸರಿ ವೇದದಿಂದನೇ ತಿಳ್ಕೊಂಡಲ್ವಾ? ಹಾಗಲ್ಲ, ಗುರೂಪಸಕ್ತಿಯನ್ನ ಮಾಡಬೇಕು. ಗುರು ಸೇವೆಯನ್ನ ಮಾಡಿ ಅವರಿಗೆ ಸಂತೋಷವನ್ನ ಪಡಿಸಿ ಆ ಬಂದ ಜ್ಞಾನ ಇದೆಯಲ್ವಾ, ಅದೇ ಜಗಜ್ಜನ್ಮಾಧಿಕಾರಣತ್ವ ಅಥವಾ ಮುಕ್ತ ನಿಯಾಮಕತ್ವ ಎನ್ನೋ ಜ್ಞಾನನೇ, ಏನು ವ್ಯತ್ಯಾಸ ಇಲ್ಲ. ಆದರೆ ಗುರು ಸೇವೆಯನ್ನ ಮಾಡಿ ಪಡೆದುಕೊಂಡ ಜ್ಞಾನ ಅನ್ನೋದು ಫಲವನ್ನು ಕೊಡುತ್ತೆ, ಇದು ಫಲವನ್ನು ಕೊಡಲ್ಲ. ನೋಡಿ ಎಷ್ಟು ದೇವರು ಇಟ್ಟಿದ್ದಾನೆ ಅಂದ್ರೆ, ಜ್ಞಾನ ಒಂದೇನೆ, ಆದರೆ ಹೇಗ್ ಬಂದಿದೆ ಜ್ಞಾನ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ವ್ಯಾಸರಾಜರು ನ್ಯಾಯಾಮೃತದಲ್ಲಿ ಟೀಕಾರರು ಹೇಳಿದ್ದಾರೆ ಬೇರೆ ಕಡೆ. ಈಗ ಸೇತು ದರ್ಶನದಿಂದ ಪಾಪ ಹೋಗತ್ತೆ. ಸೇತು ದರ್ಶನ ಅಂದ್ರೆ ರಾಮೇಶ್ವರ, ರಾಮ ಸೇತು ಇದೆಯಲ್ವಾ, ಅದು ರಾಮ ಕಟ್ಸಿದ್ದೇನೆ. ಆ ಸೇತುವನ್ನ ನೋಡ್ತಾ ರುದ್ರದೇವರು ಪಾಪವನ್ನ ಕಳ್ಕೊಳ್ಳಿ, ಬ್ರಹ್ಮಹತ್ಯೆ ಪಾಪ ಕಳ್ಕೊಳ್ಳಿ ಅಂತ ಮಾಡಿದ್ದು. ಅದ್ ಬರೀ ಬ್ರಹ್ಮದೇವರಿಗೆ ರುದ್ರದೇವರಿಗಲ್ಲ ಅಷ್ಟೇ ಅಲ್ಲ, ನಮ್ಮಂತಹವರಿಗೂ ಕೂಡ, ಸಾಮಾನ್ಯ ಮನುಷ್ಯರು ಕೂಡ ಆ ರಾಮೇಶ್ವರ ಯಾತ್ರೆಯನ್ನ ಮಾಡಿ ಅಲ್ಲಿ ರಾಮ ಸೇತುವನ್ನ ದರ್ಶನ ಮಾಡಿದರೆ ಪಾಪ ಹೋಗತ್ತೆ ಅಂತಿದೆ. ಹಂಗಾದ್ರೆ ಒಳ್ಳೇದಾಯ್ತು. ಏನ್ ಮಾಡ್ತೀವಿ ನಾವು? ಸಾಮಾನ್ಯ ರಾಮೇಶ್ವರಕ್ಕೆ ಹೋಗ್ತೀವಿ, ಜುಯ್ ಅಂತ ಕಾರಲ್ಲಿ ಹೋಗಿ ರಾಮೇಶ್ವರದಲ್ಲಿ ಹೋಗಿ ಅಲ್ಲಿ 24 ಬಾವಿನೋ ಅದೆಷ್ಟೋ ಅಲ್ಲ ಸ್ನಾನ ಮಾಡಿ, ಅಲ್ಲಿ ಹೋಗಿ ಧನುಷ್ಕೋಟಿಯಲ್ಲೋ ಅಲ್ಲೆಲ್ಲೋ ರಾಮದೇವರ ಸೇತುವೆ ಅಂತ ತೋರಿಸ್ತಾರೆ, ಈಗಂತೂ ಏನು ಕಾಣೋದೇ ಇಲ್ಲ. ಅಲ್ಲಿ ಹೋಗಿ ಓ ನಮಗೆಲ್ಲ ಪಾಪ ಹೋಯಿತು. ಯಾಕೆ? ಸೇತು ದರ್ಶನ, ದರ್ಶನ ಅಂದ್ರೆ ಜ್ಞಾನ, ಸೇತುವಿನ ನೋಡಿದ್ರೆ ಸಾಕು ಪಾಪ ಹೋಗತ್ತೆ ಅಂತಿದೆ. ಅಷ್ಟೇ ಹೇಳಿಲ್ಲ, ನಾವು ಅಷ್ಟೇ ವಾಕ್ಯ ತಗೊಂಡ್ಬಿಡ್ತೀವಿ. ಅಷ್ಟೇ ಹೇಳಿಲ್ಲ ಪುರಾಣದಲ್ಲಿ, ಇನ್ನೇನ್ ಹೇಳಿದ್ದಾರೆ? ಆ ಸೇತು ದರ್ಶನ ಆಗೋಕ್ಕಿಂತ ಮುಂಚೆ ಏನೇನ್ ಮಾಡ್ಬೇಕು ಅಂತ ಸ್ಟೆಪ್ಸ್ ಹೇಳಿದ್ದಾರೆ. ಇಲ್ಲಿಂದ ಅವನು ಸ್ವಂತ ಊರಿಂದ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು. ಅಲ್ಲಿಗೆ ಹೋಗ್ತಾ ಮತ್ತೆ ಎಲ್ಲ ಪರಮಾತ್ಮನ ಶ್ರವಣಗಳನ್ನ ಮಾಡ್ತಾ ಹೋಗ್ಬೇಕು. ಅಲ್ಲಲ್ಲಿ ನಿಂತು ಭಾಗವತ, ಮಹಾಭಾರತ ಅಥವಾ ರಾಮೇಶ್ವರದ ಮಹಿಮೆಗಳನ್ನ ಕೇಳಬೇಕು, ಪರಮಾತ್ಮನ ಮಹಿಮೆಗಳನ್ನ ಕೇಳಬೇಕು. ಅಲ್ಲಿ ರಾಮೇಶ್ವರಕ್ಕೆ ಹೋದ್ಮೇಲೆ ಒಂದು ಸ್ಕ್ವೇರ್ ಅಲ್ಲಿ ನಿಂತ್ಕೋಬೇಕು. ಸ್ಕ್ವೇರ್ ಅಂದ್ರೆ ಏನು? 4 ರೋಡ್ ಸೇರುವಂತಹ ಜಾಗ. ಅಲ್ಲಿ ನಿಂತ್ಕೊಂಡು ಎಲ್ಲರನ್ನು ಕರಿಬೇಕು, ಕರೆದು ಘೋಷಣೆ ಮಾಡಬೇಕು. ಏನಂತ? ನಾನು ಇಂತಹ ಪಾಪಗಳನ್ನ ಮಾಡಿದ್ದೇನೆ, ಹುಟ್ಟಿದ ಆರಭ್ಯ ಇಂತಿಂತಹ ನನಗೆ ಸ್ಮರಣೆಗೆ ನಿಲುಕುವ ಪಾಪಗಳು ಇಷ್ಟಿದೆ ಅಂತ ಘೋಷಣೆ ಮಾಡ್ಬೇಕು ಅವನು. ಘೋಷಣೆ ಮಾಡಿದಾಗ ಅಲ್ಲಿ ಇರುವ ಸಜ್ಜೀವರು, ಪಾಪ ಇಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾನೆ, ಇವನಿಗೆ ಇದರಿಂದ ಬಂದ ಪಾಪ ಅದು ಹೋಗ್ಲಿ ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು. ಇವನು ಹೋಗಿ ಆಮೇಲೆ ಸೇತು ದರ್ಶನ, ಸೇತುವಿನ ಕಣ್ಣಿಂದ ನೋಡಿ ಅದರ ಜ್ಞಾನ ಮಾಡಿಕೊಂಡ್ರೆ ಪಾಪ ಹೋಗತ್ತೆ ಅಂತ ಆ ಪೂರ್ವಭಾವಿಯಾದ ಕ್ರಮಗಳನ್ನು ಹೇಳಿದ್ದಾರೆ. ಇದು ಯಾವುದು ಇಲ್ಲದೆ ನಾವು ಸುಮ್ಮನೆ ಹೋಗಿ ಸೇತು ದರ್ಶನ ಮಾಡ್ತೀವಿ ಅಂದ್ರೆ ಪಾಪ ಹೋಗುತ್ತಾ? ಹಾಗಾಯ್ತು. ಈ ವೇದೋಚ್ಚಾರಣೆ, ಮುಕ್ತ ನಿಯಾಮಕತ್ವ, ಜಗಜ್ಜನ್ಮಾಧಿಕಾರಣತ್ವ ಅಂತ ಜ್ಞಾನ ಮಾಡ್ಕೊಂಡ್ಬಿಟ್ರೆ ನಾನೇ ಪುಸ್ತಕ ಓದ್ತೀನಪ್ಪ, ಯಾಕೆ ಬೇರೆಯವ್ರ ಹತ್ರ ಹೋಗ್ಬೇಕು? ಈಗಂತೂ ಇಂಟರ್ನೆಟ್ ಇದೆ, ಯೂಟ್ಯೂಬ್ ಇದೆ, ವೇದ ಹೇಳತ್ತೆ, ಪದಶಃ ಅರ್ಥ ಎಲ್ಲ ಸಿಗತ್ತೆ, ಓದ್ಕೊಂಡ್ಬಿಟ್ರೆ ನನಗೆ ಅರ್ಥ ಆಗತ್ತೆ. ಹಾಗೆ ಪರಮಾತ್ಮನ ಜ್ಞಾನ ಬರುತ್ತಾ? ಜ್ಞಾನ ಬರುತ್ತೆ, ಆದ್ರೆ ಫಲಕಾರಿಯಾಗೋದಿಲ್ಲ. ಏನ್ ಫಲಕಾರಿಯಾಗೋದಿಲ್ಲ? ಅದು ಮೋಕ್ಷಕ್ಕೆ ಅದು ಸಾಧನೆ ಅಲ್ಲ. ಜ್ಞಾನ ಬಂದಿರತ್ತೆ ಅಲ್ರಿ. ನಾವು ಅಲ್ಲ ಏನ್ ಹಂಗಾರೆ ಯಾವ ಗುರೂಪಸಕ್ತಿ ಮಾಡಿಲ್ಲ, ಏನು ಮಾಡಿಲ್ಲ. ಹೌದು, ಇದು ಗುರೂಪಸಕ್ತಿ ಮಾಡಿಲ್ಲ, ಆದ್ರಿಂದ ಅಷ್ಟು ಪರಿಣಾಮಕಾರಿಯಾದ ಜ್ಞಾನವಲ್ಲ ಇದು. ಇನ್ನು ಏನಪ್ಪಾ, ಎಲ್ಲ ತಿಳ್ಕೊಳ್ತಾ ಇದೀವಿ, ರೂಪಸಕ್ತಿ ಮಾಡ್ಬೇಕು ಅಂತ ಹೇಳಿದ್ದಾರೆ, ಅದನ್ನ ತಿಳ್ಕೊಂಡಿದೀವಿ. ಯಾವುದೋ ಜನ್ಮದಲ್ಲಿ ಕೊಟ್ಟಾನು ದೇವರು. ಗುರುಗಳ ಹತ್ರ ಹೋಗಿ ಸಮಿತ್ಪಾಣಿಯಾಗಿ ಹೋಗಿ ಅವರ ಸೇವೆ ಮಾಡಿ ಅವರು ಪ್ರೀತರಾಗಿ ಅವರು ಕೊಡುವ ಉಪದೇಶ ಅನ್ನೋದು ತಾರಕ ಅಂತ ತಿಳ್ಕೊಂಡಿದೀವಿ ಅಷ್ಟೇ. ಅದು ಯಾವ ಜನ್ಮದಲ್ಲಿ ಮಾಡಿಸ್ತಾನೋ ಮಾಡಿಸ್ಲಿ ಅಂತ ಇರಬೇಕು. ಬರೀ ಜ್ಞಾನ ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಒಟ್ಟು ಏನ್ ತಾತ್ಪರ್ಯ ಹೇಳಿಕ್ ಬಂದೆ? ಇಷ್ಟೆಲ್ಲಾ ಮಾಡಿದರೆ ಅದು ಶ್ರವಣ ಅಷ್ಟೇ. ಮನನ ಅಂದ್ರೇನು?
ಮನನ ಅಂದ್ರೆ ಆ ಶ್ರವಣದಿಂದ ನನಗೇನು ತಿಳಿದಿದೆ, ಏನ್ ತಿಳಿದಿದೆ? ಪರಮಾತ್ಮ ಜಗಜ್ಜನ್ಮಾದಿ ಕಾರಣ ಅಂತ ತಿಳಿದಿದೆ. ಅದನ್ನ ಗಟ್ಟಿ ಮಾಡ್ಕೋಬೇಕು. ಏನ್ ಗಟ್ಟಿ ಮಾಡ್ಕೋಬೇಕು? ಯುಕ್ತಿಗಳಿಂದ ಗಟ್ಟಿ ಮಾಡ್ಕೋಬೇಕು. ಏನ್ ಯುಕ್ತಿ? ಅದು ಹೇಳಿದ್ದಾರೆ, ವೇದದಲ್ಲಿ ಹೇಳಿದ್ದಾರೆ, ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಬ್ರಹ್ಮಸೂತ್ರ ಅಂದ್ರೆ ಅದು ಯುಕ್ತಿಯಾತ್ಮಕನೇ ಅಲ್ಲಲ್ಲ, ಮತ್ತೆ ಇದನ್ನೇ ಯುಕ್ತಿಯನ್ನೇ ಹೇಳಿರೋದು ಬ್ರಹ್ಮಸೂತ್ರದಲ್ಲಿ. ಏನಂತ ಹೇಳಿದ್ದಾರೆ? ಓ ಪರಮಾತ್ಮ ಜಗಜ್ಜನ್ಮಾದಿ ಕಾರಣ. ಯಾಕೆ? ಅವನು ಸ್ವತಂತ್ರ. ಯಾರು ಸ್ವತಂತ್ರನೋ ಅವನು ಜಗತ್ತನ್ನ ಈ ತರ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಓಹೋ, ಆದ್ರಿಂದ ಸ್ವಾತಂತ್ರ್ಯ ಎನ್ನುವ ಗುಣ, ಜಗಜ್ಜನ್ಮಾದಿ ಕಾರಣತ್ವದಲ್ಲಿ ಸ್ವಾತಂತ್ರ್ಯ ಸೇರೋದಿಲ್ಲ. ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಈ ಎಂಟರಲ್ಲಿ ಎಲ್ಲಿ ಸ್ವಾತಂತ್ರ್ಯ ಬರಲೇ ಇಲ್ಲ. ಆದರೆ ಪರಮಾತ್ಮನಲ್ಲಿ ಸ್ವಾತಂತ್ರ್ಯ ಎನ್ನುವ ಗುಣ ಇರುವುದರಿಂದ ಇವನಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಇರಬಹುದು. ನಮ್ಮಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಇಲ್ಲ. ಯಾಕೆ? ಸ್ವಾತಂತ್ರ್ಯ ಇಲ್ಲ ಅಂತ ಹೀಗೆ ಯುಕ್ತಿಯನ್ನ ಚಾಲನೆ ಮಾಡಬೇಕು. ಇವನು ನಿರ್ದುಷ್ಟನಾಗಿದ್ದಾನೆ, ಆದ್ದರಿಂದ ಇವನು ಜಗಜ್ಜನ್ಮಾದಿ ಕಾರಣ. ಅದನ್ನ ನಿರ್ದೋಷ, ಸ್ವಾತಂತ್ರ್ಯ, ಹೀಗೆ ಒಂದೊಂದೇ ಗುಣಗಳು ಅವನಲ್ಲಿ ಏನಿದೆ. ಇವನು ಮತ್ತೆ ಸ್ವಾತಂತ್ರ್ಯನಾಗಿದ್ದಾನೆ ಅನ್ನೋದಿಕ್ಕೂ ಇನ್ನೂ ಬೇರೆ ಕಾರಣಗಳು. ಹೀಗೆ ಯುಕ್ತಿಯನ್ನ ಸಂಚಾಲನೆ ಮಾಡಿ 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 ದೃಢಪಡಿಸ್ಕೊಳ್ಬೇಕು. ಅದನ್ನೇ ಮನನ ಅಂತ ಕರೀತಾರೆ. ಅದಾದ್ಮೇಲೆ ಧ್ಯಾನ. ಅದರಿಂದ ಏನಪ್ಪ ಇವರು ಸಾರೋದ್ಧಾರಕಾರರು ಧ್ಯಾನವನ್ನು ಹೇಳ್ತಾ ಇದ್ದಾರೆ, ಶ್ರವಣ ಮನನವನ್ನು ಹೇಳೇ ಇಲ್ಲ ಅಂದ್ರೆ ಹಿಂದಿನ ಪ್ರಕರಣದಲ್ಲ ಹೇಳಿದ್ದಾರೆ ಅವರು, ಅಲ್ಲಿ ಬರೆದೂ ಇದ್ದಾರೆ, ಅವರು ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ, ನಾ ಇದನ್ನು ಹೇಳಿರ್ತೀನಿ. ಆದ್ದರಿಂದ ಶ್ರವಣ ಮನನ ಆದ ಮೇಲೇನೆ ಧ್ಯಾನಕ್ಕೆ ಬಂದಿರೋದು ಸಾರೋದ್ಧಾರಕಾರರು. ಹೇಳದೆ ಶ್ರವಣ ಮನನವನ್ನ ಮಾಡದೇನೆ ಧ್ಯಾನ ಕೂತ್ಕೊಂಡ್ರೆ ಏನಾಗತ್ತೆ? ಈಗ ಇಲ್ಲಿ ಧ್ಯಾನ ಹೇಳಿದಾರಪ್ಪ, ನಾವು ನೋಡ್ತೀವಿ ಈಗ ಈ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ 8 ಶ್ಲೋಕದಲ್ಲಿ ಧ್ಯಾನ ಹೇಗ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಧ್ಯಾನ ಹೇಗ್ ಮಾಡ್ಬೇಕು ಅಂತ ಹೇಳಿದ ಮಾತ್ರಕ್ಕೆ ನಮಗ್ ಧ್ಯಾನವನ್ನ ಮಾಡ್ಲಿಕ್ಕೆ ಏನೋ ಒಂದು ಸಲಕರಣೆಗಳನ್ನೆಲ್ಲ ಹೇಳಿದ್ದಾರೆ. ಅದನ್ನ ತಂದುಕೊಂಡ್ರೆ ಮಧ್ಯದಲ್ಲಿ ಏನೋ ಒಂದು ಸಂದೇಹ ಬರುತ್ತಪ್ಪ. ಪರಮಾತ್ಮ ಅವನು ಇಷ್ಟು ದೊಡ್ಡ ವ್ಯಕ್ತಿ, ಅದು ಏನ್ರಿ ರಾಮದೇವರಾಗ ಅವತಾರ ಮಾಡಿ ಸೀತೆಯನ್ನು ಕಳ್ಕೊಳ್ಳೋದು ಅಂದ್ರೆ ಏನ್ ನಮ್ಗೇನೋ ಅದು ಸರಿನೇ ಹೋಗಲ್ಲಪ್ಪ ಅಂತ ರಾಮದೇವರ ಮೇಲೆ ಶಂಕೆ ಬರುತ್ತೆ. ಅದೇನು ವಾಲಿಯನ್ನ ಮರೆಯಲ್ಲಿ ನಿಂತ್ಕೊಂಡು ಹೊಡೆಯೋದಾ? ಏನೋಪ್ಪ ನಮಗ್ ಸರಿ ಬೀಳೋದಿಲ್ಲ ಅಂತ ಹೀಗೆ ಎಲ್ಲ ಶಂಕೆ ಬರುತ್ತೆ. ಆ ಶಂಕೆ ಎಲ್ಲ ಬಂದ್ರೆ ಅವನಲ್ಲಿ ಸರಿಯಾದ ನಿರ್ದೋಷತ್ವ, ಸ್ವಾತಂತ್ರ್ಯ, ಗುಣಪೂರ್ಣತ್ವ ಇದೆಲ್ಲ ಸರಿಯಾದ ನಿಶ್ಚಯ ಜ್ಞಾನ ಆಗಿಲ್ಲ ಅಂತ ಅರ್ಥ. ಅಂದ್ರೇನು? ಮನನ ಸರಿಯಾಗಿ ಆಗಿಲ್ಲ ಅಂತ ಅರ್ಥ. ಸಂದೇಹ ಬಂತು ಅಂದ್ರೆ ಮನನ ಸರಿಯಾಗಿ ಆಗಿಲ್ಲ. ಅಥವಾ ಅವನಲ್ಲಿ ಯಾವ ಗುಣವನ್ನು ಚಿಂತನೆ ಮಾಡಬೇಕು ನಮಗೆ ಗೊತ್ತೇ ಇಲ್ಲ ಅಂದ್ರೆ ಶ್ರವಣ ಸರಿಯಾಗಿ ಆಗಿಲ್ಲ ಅಂತ ಅರ್ಥ. ಹೀಗೆ ಶ್ರವಣ ಮನನಗಳಿಲ್ಲದೆ ನೇರವಾಗಿ ಧ್ಯಾನಕ್ಕೆ ಹೋದ್ರೆ ಇಂತಹ ಪ್ರಾಬ್ಲಮ್ಸ್ ಎಲ್ಲ ಇದೆ. ಯಾಕೆಂದ್ರೆ ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ನಿಶ್ಚಿತವಾದ ಜ್ಞಾನ ಇರುವವನೇ ಧ್ಯಾನ ಮಾಡ್ಲಿಕ್ಕೆ ಅಧಿಕಾರಿ. ಅಲ್ಲಿ ವೇದಕ್ಕೆ ಅಧಿಕಾರಿ ಹೇಳಿದ್ನಲ್ವಾ, ಆ ತರ ನಿಶ್ಚಿತವಾದ ಜ್ಞಾನ ಇರಬೇಕು, ಸಂದೇಹ ಇರಬಾರದು. ಸಂದೇಹ ಇರಬಾರದು ಅಂದ್ರೆ ಮನನ ಮಾಡಿರ್ಬೇಕು ಅಂತ ಅರ್ಥ. ನಿಶ್ಚಿತವಾದ ಜ್ಞಾನ ಇರಬೇಕು, ಶ್ರವಣ ಮಾಡಿರ್ಬೇಕು ಅಂತ ಅರ್ಥ. ಅದರಿಂದ ಶ್ರವಣ ಮನನವನ್ನ ಮಾಡಿಕೊಂಡು ಧ್ಯಾನಕ್ಕೆ ಎಂಟ್ರಾಗಬೇಕು. ಅಂತಹ ಧ್ಯಾನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸಾರೋದ್ಧಾರಕಾರರು. ಅದರಿಂದ ನಾವು ಧ್ಯಾನ ಮಾಡ್ತೀವಿ ಅಲ್ಲ, ಧ್ಯಾನ ಮಾಡ್ರಿ, ಯಾರನ್ನು ಬೇಡ ಅಂತ ಹೇಳಿಲ್ಲ, ಎಲ್ಲರೂ ಮಾಡ್ತಾರೆ. ಅಥವಾ ಇಲ್ಲಿ ಹೇಳಿರೋ ಪ್ರಕಾರ ಏನೋ ದಿನಕ್ಕೆ 1 ನಿಮಿಷನೋ 2 ನಿಮಿಷನೋ ನಾವು ಗಾಯತ್ರಿ ಜಪ ಮಾಡ್ಬೇಕಾರು, ಅಥವಾ ಹೆಂಗಸರು ಸ್ತೋತ್ರವನ್ನು ಹೇಳ್ಕೊಳ್ಬೇಕಾದ್ರೆ, ಹರಿಕಥಾಂಸಾರವನ್ನು ಹೇಳ್ಕೊಳ್ಬೇಕಾದ್ರೆ ಪರಮಾತ್ಮನ ಗುಣಗಳೆಲ್ಲ ಬರುತ್ತೆ ಚಿಂತನೆಗೆ. ಆದ್ರೆ ಇದರ ಹಿಂದೆ ಶ್ರವಣ ಮನನಗಳಾಗಿರ್ಬೇಕು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ? ಶ್ರವಣ ಮನನ ಧ್ಯಾನ ಇದು ಒಂದು ಐಟ್ರೇಟಿವ್ ಪ್ರಾಸೆಸ್. ಐಟ್ರೇಟಿವ್ ಪ್ರಾಸೆಸ್ ಅಂದ್ರೆ ಸ್ವಲ್ಪ ಶ್ರವಣ ಸ್ವಲ್ಪ ಮನನ, ಧ್ಯಾನ ಸ್ವಲ್ಪ ಮಾಡಿ ಏನ್ ಹೇಳಿದ್ದಾರೆ, ಮತ್ತೆ ಶ್ರವಣ ಮಾಡ್ತಾ ಇರ್ಬೇಕು. ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡ್ತಾ ಇರ್ಬೇಕು ಕಂಟಿನ್ಯೂಸ್ ಆಗಿ. ಈ ಶ್ರವಣ ಮನನ ಧ್ಯಾನದ ಕಂಟಿನ್ಯೂಟಿ ಏನಿದೆಯಲ್ವಾ, ಇದೇ ಜಿಜ್ಞಾಸಾ ಶಬ್ದದ ಅರ್ಥ. ಬ್ರಹ್ಮ ಜಿಜ್ಞಾಸ ಮಾಡ್ಬೇಕು, ಬ್ರಹ್ಮ ಜಿಜ್ಞಾಸ ಮಾಡ್ಬೇಕು ಅಂದ್ರೆ ಏನ್ ಬ್ರಹ್ಮ ಜಿಜ್ಞಾಸ ಅಂದ್ರೆ? ಬ್ರಹ್ಮ ಜಿಜ್ಞಾಸ ಈಕ್ವಲ್ ಟು ಶ್ರವಣ ಮನನ ನಿಧಿಧ್ಯಾಸನ ಅಂತ ಟೀಕಾರಾಯರು ಸ್ಪಷ್ಟವಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ, ಆ ಟೀಕಾದಲ್ಲಿ. ಆದ್ರಿಂದ ನಾವು ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೇಕು. ಅಂದ್ರೆ ಈಗ ಏನೋ ಧ್ಯಾನದ ಬಗ್ಗೆ ಹೇಳ್ತಾ ಇದ್ದಾರೆ, ಧ್ಯಾನ ಮಾಡ್ಬೇಕಾ? ಫಸ್ಟ್ ಧ್ಯಾನ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದು ಮಾಡೋದು ಬೇರೆ ವಿಚಾರ.
ಅದು ಮಾಡಿದ್ರೂ ನಾವು ಶ್ರವಣವನ್ನ ಮಾಡ್ತಾನೆ ಇರಬೇಕು, ಮನನವನ್ನು ಮಾಡ್ತಾನೆ ಇರಬೇಕು, ಧ್ಯಾನವನ್ನು ಮಾಡ್ತಾನೆ ಇರಬೇಕು. ಹಂಗ ಈಗ ಬಿಂಬೋಪಾಸಕ ಪ್ರಾಪ್ತಿಯನ್ನು ನೆಕ್ಸ್ಟ್ ಪ್ರಕರಣದಲ್ಲಿ ಹೇಳ್ತಾರಲ್ವಾ, ಅದು ಎಂಡ್ ಸ್ಟೇಟು. ಅಂದ್ರೆ ಹೀಗೆ ಐಟ್ರೇಟಿವ್ ಪ್ರಾಸೆಸ್ಸು, ಇನ್ಕ್ರಿಮೆಂಟಲ್ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ಆಗ್ತಾ 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 ಇವನ ಯೋಗ್ಯತೆ ಪ್ರಕಾರ ಎಷ್ಟು ಪರೋಕ್ಷ ಜ್ಞಾನವನ್ನ, ಪರೋಕ್ಷ ಜ್ಞಾನ ಅಂದ್ರೇನು, ಶಾಸ್ತ್ರದಿಂದ ಹೇಳಿರುವುದು, ಕೇಳಿರೋ ಬೇರೆಯವರು ಹೇಳಿರೋದನ್ನು ಕೇಳಿರೋದು, ಇದನ್ನೆಲ್ಲ ಇಟ್ಟುಕೊಂಡು ಒಂದು ಪರಮಾತ್ಮನ ಧ್ಯಾನ ಮಾಡಿ ಇಂತಹ ಪರಮಾತ್ಮ ಅಂತ ಒಂದು ಜ್ಞಾನ ಯಾರಿಗೆ ಕಂಪ್ಲೀಟ್ ಆಗಿ ಕೊನೆ ತನಕ ಆಗತ್ತೆ, ಅವ್ರಿಗೆ ನೆಕ್ಸ್ಟ್ ಅಪರೋಕ್ಷ ಜ್ಞಾನ. ಅಂದ್ರೆ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಬಿಂಬೋಪಾಸಕ ಗುರು ಪ್ರಾಪ್ತಿ. ಆ ಗುರುಗಳು ಬಂದು, ನೋಡಪ್ಪ ನಿಂದು ಇಂತಹ ಬಿಂಬರೂಪ ಇದೆ, ಆ ಬಿಂಬರೂಪಿ ಪರಮಾತ್ಮನಲ್ಲಿ ಇಷ್ಟು ಗುಣಗಳನ್ನ ಚಿಂತನೆ ಮಾಡು, ನಿನಗಷ್ಟೇ ಅದಕ್ಕೆ ಅಧಿಕಾರ ಇದೆ ಅಂತ ಹೇಳಿದ ಮೇಲೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗುತ್ತೆ. ಅದರಿಂದ ಇಲ್ಲಿ ಹೇಳ್ತಾ ಇರೋ ಧ್ಯಾನ ಅನ್ನೋದು ನೇರವಾಗಿ ಧ್ಯಾನ ಅಲ್ಲ, ಶ್ರವಣ ಮನನಗಳನ್ನು ಹೇಳಿದ್ದಾರೆ, ಅದು ಹಿಂದಿನ ಪ್ರಕರಣಗಳು ಹೇಳಿದ್ದಾರೆ. ಅಷ್ಟು ಸಿದ್ಧತೆಯನ್ನ ಮಾಡಿಕೊಂಡು ನೇರವಾಗಿ ಒಬ್ಬನಿಗೆ PhD ಮಾಡು ಅಂದ್ರೆ ಆಗತ್ತಾ? ಆಗಲ್ಲ. ಅವನು ಕ್ರಮೇಣ ಎಲ್ಲ ತರಗತಿಗಳಲ್ಲಿ ಪಾಸಾಗಿ ತೇರ್ಗಡೆಯನ್ನು ಪಡೆದು ಆಮೇಲೆ ಬ್ಯಾಚುಲರ್ಸ್ ಮಾಡಿಕೊಂಡು ಮಾಸ್ಟರ್ಸ್ ಮಾಡಿಕೊಂಡು ಆಮೇಲೆ PhD ಮಾಡಬೇಕು. ಹಾಗೆ ಇದೆಲ್ಲ ಮೆಟ್ಟಲುಗಳು. ಇದನ್ನೆಲ್ಲ ಏನ್ ಮೆಟ್ಟಲುಗಳನ್ನು ಹೇಳಿದ್ದಾರೆ ಅದನ್ನೆಲ್ಲ ಮಾಡಿಕೊಂಡು ಸದೈವ ಸಂಪಾದ್ಯಂ, ಅದಿಷ್ಟೆಲ್ಲ ಆದರೆ ಅವಾಗ ಈ ಧ್ಯಾನವನ್ನ ಸಂಪಾದನೆ ಮಾಡಬೇಕು ಅಂತ ಹೇಳೋದಿಕ್ಕೆ ಈ ಪ್ರಕರಣ ಪ್ರಾರಂಭ ಆಗ್ತಾ ಇದೆ. ಸರಿ, ಮುಂದೇನು? ತತ್ರ ಅನಿಷ್ಠರೂಪ ಉಪಾಸನೆಯ ಏವ ಮುಕ್ತಿ ಇತಿ ತಾವತ್ ನಿಷ್ಕರ್ಷ. ನಿಷ್ಕರ್ಷ ಅಂದ್ರೇನು? ಇದು ಡಿಸೈಡೆಡ್, ಇದು ಕನ್ಕ್ಲೂಷನ್. ಏನಪ್ಪ ಕನ್ಕ್ಲೂಷನ್ ಶಾಸ್ತ್ರದ್ದು ಅಂತಂದ್ರೆ, ಅನಿಷ್ಠರೂಪ ಉಪಾಸನೆ. ಅನಿಷ್ಠ ಅಂತಂದ್ರೆ ಅತ್ಯಂತ ಸೂಕ್ಷ್ಮ ಅಂತ ಅರ್ಥ. ಇಷ್ಠನ್ ಅಂತ ಒಂದು ಪ್ರತ್ಯಯ ಸಂಸ್ಕೃತದಲ್ಲಿ ಅದೇನಂತ ಹೇಳುತ್ತೆ, ಅದು ಸೂಪರ್ಲೇಟಿವ್ ಶಬ್ದ ಅರ್ಥವನ್ನು ಹೇಳುತ್ತೆ. ಅಣು, ಅಣುತರ, ಅಣುತಮ. ಅಣುತಮ ಇದೆಯಲ್ವಾ, ಅದೇನೆ ಅನಿಷ್ಠ ಅಂತ ಕರೀತಾರೆ. ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ರೂಪ ಯಾವುದು? ಆ ಬಿಂಬರೂಪ. ಆ ಬಿಂಬರೂಪದ ಉಪಾಸನೆಯಿಂದಲೇ, ಏವ ಶಬ್ದ ಇದೆ ಇಲ್ಲಿ, ಬಿಂಬರೂಪ ಉಪಾಸನೆಯ ಏವ ಮುಕ್ತಿ, ಅದರಿಂದ ಬಿಂಬರೂಪ ಉಪಾಸನೆ ಮಾಡಲೇಬೇಕು ಅನ್ನೋದರಲ್ಲಿ ಏನು ವಿವಾದ ಇಲ್ಲ. ತಾವತ್ ನಿಷ್ಕರ್ಷ ಅಂದ್ರೆ ಶಾಸ್ತ್ರದಲ್ಲಿ ಓದಿದ್ರೆ ಎಲ್ಲರಿಗೂ ಗೊತ್ತಿದು, ಬಿಂಬರೂಪ ಉಪಾಸನೆ ಮಾಡಲೇಬೇಕು, ಅದರಿಂದಲೇ ಮುಕ್ತಿ ಅಂತ ಗೊತ್ತು. ಅದನ್ನೇ ವಿವರಣೆ ಮಾಡ್ತಾರೆ. ವಿನಾ ಬಿಂಬೋಪಾಸನಾಂ ಸಾಧನ ಸಹಸ್ರೇಣಾಪಿ ಮುಕ್ತೇ ಅಯೋಗಾತ್. ವಿನಾ ಅಂದ್ರೆ ಇಲ್ಲದೆ, ಬಿಂಬೋಪಾಸನೆ ಇಲ್ಲದೇನೆ ನೀವು ಅನೇಕ ಸಾಧನ ಸಹಸ್ರ, 1,000 ಬೇರೆ ಬೇರೆ ಸಾಧನೆಗಳನ್ನು ಮಾಡ್ರಪ್ಪ. ಒಬ್ರಿಗೆ ದಾನ ಮಾಡದೆ, 1000 ನಮಸ್ಕಾರ ಹಾಕದೆ, ವ್ರತೋಪವಾಸಗಳನ್ನ ಮಾಡಿದೆ, ನೀವು ಎಷ್ಟೇ ಮಾಡ್ರಿ, ಬಿಂಬೋಪಾಸನೆ ಇಲ್ಲದೆ ಮುಕ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರಿ, ಮುಂದೇನು? ಬಿಂಬಸ್ಯ ಚ ಅನಿಷ್ಟತ್ವೇ ಸಂದೇಹ ಭಾವಾತ್. ಈ ಬಿಂಬರೂಪಿ ಏನು ಇದೆ ಅದು ಅತ್ಯಂತ ಸೂಕ್ಷ್ಮ ಅನ್ನೋದ್ರಲ್ಲೂ ಏನು ಸಂದೇಹ ಇಲ್ಲ. ಯಾಕೆ ಅತ್ಯಂತ ಸೂಕ್ಷ್ಮ? ಜೀವನೇ ಸೂಕ್ಷ್ಮ. ಜೀವ ಅನ್ನೋನು ಎಷ್ಟೋ ಕುದುರೆಯ ಒಂದು ಬಾಲದ ಒಂದು ಕೂದಲಿನ ಭಾಗದ ಎಷ್ಟೋ ಭಾಗಗಳನ್ನ ಮಾಡಿ ಆ ಭಾಗಗಳಲ್ಲಿ ಒಂದು ಭಾಗ ಜೀವನ ಸಹಿಸು ಅಂತ ಹೇಳಿದ್ದಾರೆ. ಆದ್ದರಿಂದ ಅಷ್ಟು ಸೂಕ್ಷ್ಮವಾಗಿರುವ ಜೀವನ ಒಳಗಡೆ ಇರುವ ರೂಪ ಅದು. ಅವನು ಇನ್ನೆಷ್ಟು ಸೂಕ್ಷ್ಮವಾಗಿರ್ಬೇಡ. ಆದ್ದರಿಂದ ಅವನಂತೂ ಸಿಕ್ಕಾಪಟ್ಟೆ ಅನಿಷ್ಠ ಅಂತ ಗೊತ್ತು. ನಮಗೆ ಗೊತ್ತು ಅಂದ್ರೆ ಶಾಸ್ತ್ರಗಳಿಂದ ಗೊತ್ತು, ವೇದಾದಿಗಳಿಂದ ಗೊತ್ತು, ಅದರಲ್ಲಿ ಏನು ಸಂದೇಹ ಇಲ್ಲ. ಸರಿ, ಉಪಾಸನಂಚ ಮನೋವೃತ್ತೇ ತತ್ರ ಅವಧಾನಮೇವ. ಈಗೇನ್ ಮಾಡಿದ್ರು? ಒಟ್ಟು ಆ ಉಪಾಸನೆಗೆ ವಿಷಯ ಯಾರಪ್ಪ? ಬಿಂಬರೂಪ ಅಂತ ಗೊತ್ತಾಯ್ತು. ಸರಿ, ಉಪಾಸನೆಗೆ ಬರೋಣ. ಉಪಾಸನ ಅಂದ್ರೆ ಏನ್ರಿ? ಧ್ಯಾನ ಅಂತೀರಿ, ಏನದು? ಅದು ಈ ಮನಸ್ಸಿದೆಯಲ್ವಾ, ಆ ಮನಸ್ಸನ್ನ ಅವಧಾನ ಅಂದ್ರೆ ಫೋಕಸ್, ಡಿಸ್ಟ್ರಾಕ್ಷನ್ ಇರಬಾರದು, ಒಂದು ಕಡೆ ಅದು ಫೋಕಸ್ ಆಗಿರ್ಬೇಕು. ಅದನ್ನೇ ಅವಧಾನ ಅಂತ ಕರೀತಾರೆ. ನಾವು ಹೇಳ್ತಿರ್ತಿರ್ವಲ್ಲ ವ್ಯವಹಾರದಲ್ಲೂ, ಮನಸ್ಸಿನ ಅನವಧಾನದಿಂದ ಅದು ಹಿಂಗಾಗೋಯ್ತು ಅಂದ್ರೆ ಮನಸ್ಸೆಲ್ಲೋ ಇತ್ತು, ಏನೋ ಆಗೋಯ್ತು, ಆಕ್ಸಿಡೆಂಟ್ ಆಗೋಯ್ತು, ಅವಾಗ ಮನಸ್ಸಿನ ಅವಧಾನ ಇಲ್ಲ ಅಂತ ಅರ್ಥ. ಒಟ್ಟು ಉಪಾಸನ ಅಂದ್ರೆ ಏನು? ಉಪಾಸನ ಅಂದ್ರೆ ಮನಸ್ಸನ್ನ ಒಂದು ಕಡೆ ಫೋಕಸ್ ಮಾಡಿ ಇಡೋದು.
ಸರಿ, ಈಗ ಎಲ್ಲಿ ಫೋಕಸ್ ಮಾಡಬೇಕು? ಅದೇ ಹೇಳಿದ್ವಲ್ಲ, ಬಿಂಬೋಪಾಸ, ಬಿಂಬರೂಪಿ ಪರಮಾತ್ಮ ಅಂತ, ಅಲ್ಲಿ ಫೋಕಸ್ ಮಾಡಿ ಇಡ್ಬೇಕೀಗ. ಆವಾಗ ಧ್ಯಾನ ಅಂತ ಆಗತ್ತೆ. ಆದರೆ ನಚ ಪ್ರಥಮಮೇವ ಅನಿಷ್ಟೇ ಮನಃ ಅವಧಾತುಂ ಶಕ್ಯಂ. ನಾವು ಸ್ಟೆಪ್ 1 ಅಲ್ಲಿ ಅಂತಹ ಬಿಂಬರೂಪಿ ಯಾರಪ್ಪ, ಇವಾಗಲೇ ಬಂದು ಹೇಳ್ಬಿಡ್ರಿ ನಮಗೆ ಯಾರಪ್ಪ ಬಿಂಬರೂಪಿ ಅಂತ. ಅಷ್ಟೇ, ಅದು ಆ ಬಿಂಬರೂಪವನ್ನು ಉಪಾಸನೆ ಮಾಡಿ ಸೀದಾ ಮೋಕ್ಷಕ್ಕೆ ಹೋಗ್ಬೋದು. ಯಾಕಿಷ್ಟು ಸುಮ್ಮನೆ ಸಾಧನ ಅದು ಇದು ಅಂತ ಗಲಾಟೆ ಮಾಡಿಸ್ತೀವಿ? ಯಾರೋ ಬಂದು ಹೇಳಪ್ಪ, ನೋಡಪ್ಪ ನಿನ್ ಬಿಂಬರೂಪ ಇಂಥದ್ದಿದೆ, ಆಯ್ತಪ್ಪ ಅವ್ರು ಹೇಳ್ದಂಗೆ ಉಪಾಸನೆ ಮಾಡ್ಬಿಡೋಣ. ಆಗಲ್ಲ ಅಂತ ಉತ್ತರ. ಮೊದಲೇ ಸ್ಟೆಪ್ ಅಲ್ಲೇ ನಾವಾಗ ಹೇಳಿದ್ನಲ್ಲ, ಫಸ್ಟೇ PhD ಮಾಡ್ಬಿಡ್ರಿ, ಯಾಕೆ ಸುಮ್ಮನೆ 15 ವರ್ಷ ಒದ್ದಾಡ್ಬೇಕು ಓದೋದು? ಆಗಲ್ಲ. ಮೊದಲೇನೆ ಆ ಅನಿಷ್ಠವಾದ, ಸೂಕ್ಷ್ಮವಾದ, ಅತ್ಯಂತ ಸೂಕ್ಷ್ಮವಾದ ಪರಮಾತ್ಮನ ರೂಪದಲ್ಲಿ ಮನಸ್ಸನ್ನ ಅವಧಾತುಂ, ಫೋಕಸ್ ಮಾಡಲು ಸಾಧ್ಯ ಇಲ್ಲ. ಯಾಕೆ? ಮಾನಸ ವಾಸನಾ ನಿರ್ಮಿತ ಪ್ರತಿಮಾಯಾಂ ಹಿ ಮನಃ ನಿವೇಶ್ಯಂ. ನೋಡ್ರಿ, ಈಗ ಮನಸ್ಸನ್ನ ಎಲ್ಲಿ ಫೋಕಸ್ ಮಾಡಬೇಕು? ಅದಕ್ಕೊಂದು ರೂಪ ಬೇಕಲ್ವಾ? ಮನಸ್ಸು ಪರಮಾತ್ಮನ ಧ್ಯಾನ ಮಾಡಬೇಕು, ಆ ಧ್ಯಾನ ಮಾಡ್ಲಿಕ್ಕೆ ಒಂದು ರೂಪ ಬೇಕು. ಆ ರೂಪ ಯಾವುದು? ಅದೇ ಪ್ರತಿಮೆ. ಈಗ ನಾವು ಎದುರುಗಡೆ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲೇನು ನರಸಿಂಹದೇವ್ರ ಪ್ರತಿಮೆ, ಕೃಷ್ಣನ ಪ್ರತಿಮೆ, ರಾಮನ ಪ್ರತಿಮೆ, ಹೀಗೆಲ್ಲ ಪ್ರತಿಮೆಗಳನ್ನ ನೋಡಿ ನಾವು ಓಹೋ, ಈ ಕೆಲವರಂತೂ ಈ ಪ್ರತಿಮೆನೇ ಪರಮಾತ್ಮ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ತಪ್ಪು, ಬ್ರಹ್ಮಸೂತ್ರದಲ್ಲಿ ಇಲ್ಲ ಅಂತ ಹೇಳಿದ್ರೆ, ಆಯ್ತಪ್ಪ, ಈ ಪ್ರತಿಮೆಯಲ್ಲಿ ಇದು ಜಡ, ಇದು ಈ ಪ್ರತಿಮೆಯಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ. ನರಸಿಂಹದೇವರ ಪ್ರತಿಮೆಯಲ್ಲಿ ನರಸಿಂಹದೇವರ ಸನ್ನಿಧಾನ ಇದೆ, ಕೃಷ್ಣನ ಪ್ರತಿಮೆಯಲ್ಲಿ ಕೃಷ್ಣನ ಸನ್ನಿಧಾನ ಇದೆ ಅಂತ ತಿಳ್ಕೊಳ್ಳೋದೇ ನಾವು ತಿಳ್ಕೊಂಡು ನಮಸ್ಕಾರ ಎಲ್ಲ ಮಾಡ್ತೀವಿ. ಈ ಮನಸ್ಸಿಂದ ಧ್ಯಾನ ಮಾಡಬೇಕು ಅಂದ್ರೆ ಏನ್ ಪ್ರತಿಮೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಸಾರೋದ್ಧಾರಕಾಳು ಹೇಳ್ತಾರೆ, ನೋಡ್ರಿ, ಮನಸ್ಸಿನಲ್ಲಿ ಒಂದು ವಾಸನ ಅಂತ ಒಂದು ಪದಾರ್ಥ ಇದೆ. ವಾಸನ ಅಂದ್ರೆ ಅದೊಂದು ಮೆಟೀರಿಯಲ್ ಅಂತ ಇಟ್ಕೊಳ್ಳಿ. ಮನಸ್ಸು ಒಂದು ಪದಾರ್ಥನೇ, ಅದರಲ್ಲಿ ವಾಸನ ಅಂತಿದೆಯಲ್ವಾ, ಅದು ಒಂದು ಪದಾರ್ಥನೇ. ಮನಸ್ಸಿನ ಒಂದು ಪ್ರಭೇದ ಅದು. ಮನಸ್ಸಿನಲ್ಲೇ ಇರುವಂತಹ ಒಂದು ದ್ರವ್ಯ, ಅದೊಂದು ಆಬ್ಜೆಕ್ಟ್ ಅಂತ ಇಟ್ಕೊಳ್ಳಿ. ಅದು ಈಗ ಹೇಗೆ ನಾವು ಒಂದು ಮಣ್ಣಿಂದ ಒಂದು ಮಡಿಕೆಯನ್ನ ಮಾಡಬೇಕಾದ್ರೆ ಆ ಮಣ್ಣನ್ನು ಯೂಸ್ ಮಾಡಿ ಆ ಮಣ್ಣು ಉಪಾದಾನ ಕಾರಣ ಯಾವುದಕ್ಕೆ? ಮಡಿಕೆಗೆ. ಹೀಗೆ ಮಣ್ಣನ್ನ ತೆಗೆದುಕೊಂಡು ನಾವು ಮಡಿಕೆಯನ್ನ ಮಾಡ್ತೀವಿ. ಅದೇ ತರಹ ಈ ವಾಸನ ಅಂತ ಒಂದು ಏನು ಇದೆ ಮನಸ್ಸಿನಲ್ಲಿ, ಆ ವಾಸನ ಎನ್ನುವ ಒಂದು ಪದಾರ್ಥವನ್ನ ತೆಗೆದುಕೊಂಡು ನಾವು ಅದರಿಂದ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಧ್ಯಾನ ಮಾಡ್ಬೇಕಾದ್ರೆ. ಯಾಕಂದ್ರೆ ಧ್ಯಾನ ಮಾಡ್ಬೇಕಾದ್ರೆ ಕಣ್ಮುಚ್ಚಿರ್ಬೇಕು ಅಂತಿದೆ. ಕಣ್ಮುಚ್ಚಿದಾಗ ಮತ್ತೆ ನಮ್ಗೆ ಎದುರುಗಡೆ ನಾವು ಯಾವ ಪ್ರತಿಮೆಯನ್ನು ನೋಡ್ತಾ ಇರಲ್ಲ. ಎಲ್ಲಿ ಧ್ಯಾನ ಮಾಡಬೇಕು, ಎಲ್ಲಿ ಫೋಕಸ್ ಮಾಡಬೇಕು, ಏನನ್ನ ಮಾಡಬೇಕು ಅಂತ ಕೇಳಿದ್ರೆ, ನೀವು ಧ್ಯಾನವನ್ನ ಮಾಡ್ಬೇಕಾದ್ರೆ ಆ ಮನಸ್ಸಿನಲ್ಲಿರುವ ವಾಸನ ಎನ್ನುವ ಮೆಟೀರಿಯಲ್ ಇಂದ ನೀವೇನ್ ಮಾಡಬೇಕು? ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು. ಅಲ್ಲೇನೆ ಆ ಪ್ರತಿಮೆಯಲ್ಲಿ ಮನಸ್ಸನ್ನು ಇಡಬೇಕು. ಮಾನಸ ವಾಸನಾ ನಿರ್ಮಿತ ಪ್ರತಿಮಾಯ, ಆ ವಾಸನೆಯಿಂದ ಸೃಷ್ಟಿಯಾದ, ಹೇಗೆ ಮಣ್ಣಿಂದ ಮಡಿಕೆ ಸೃಷ್ಟಿಯಾಗತ್ತೋ ಅದೇ ರೀತಿ ವಾಸನಾದಿಂದ ಏನ್ ಮಾಡಬೇಕು? ಒಂದು ಪ್ರತಿಮೆಯನ್ನು ಸೃಷ್ಟಿ ಮಾಡಬೇಕು ಮನಸ್ಸಿನಲ್ಲೇ. ಆ ಪ್ರತಿಮೆಯಲ್ಲಿ ಪರಮಾತ್ಮನನ್ನ ಆವಾಹನೆ ಮಾಡ್ಬೇಕು. ಮತ್ತೆ ಹೇಗೆ ಎದುರುಗಡೆ ಪ್ರತಿಮೆ, ನಾವು ನರಸಿಂಹದೇವರು ಅಥವಾ ಇನ್ಯಾರೋ ಸ್ವಾಮಿಗಳು ಬಂದಿದ್ರೆ ಅಲ್ಲಿ ರಾಮದೇವರೋ ಕೃಷ್ಣದೇವರೋ ಏನೋ ಇರ್ತಾರಲ್ವಾ, ಅಲ್ಲಿ ನಾವು ಪರಮಾತ್ಮನನ್ನ ಚಿಂತನೆ ಮಾಡ್ತೀವಿ. ಪರಮಾತ್ಮ ಇರ್ತಾನೆ, ಸನ್ನಿಧಾನೋಪೇತನಾಗೇ ಇರ್ತಾನೆ. ಯಾಕೆ? ಅದನ್ನ ಅರ್ಚಕರು ಅಲ್ಲಿ ಸನ್ನಿಧಾನ ಬಂದ ತಂದು ಕೊಟ್ಬಿಟ್ಟಿರ್ತಾರೆ ಅಲ್ವಾ. ಯಾವುದು ನಾವು ಸುಮ್ಮನೆ ಯಾವುದೋ ಒಂದು ಪ್ರತಿಮೆ ಪ್ರತಿಮೆಗೆ ನಮಸ್ಕಾರ ಮಾಡಲ್ಲ. ಯಾರ್ರೀ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಕೇಳ್ತೀವಿ ಅಲ್ವಾ. ಈಗ ಆ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಅದನ್ನ ಆ ಶಿಲ್ಪಿ ಏನ್ ಮಾಡ್ತಾನೆ? ಆ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾನೆ. ಆ ನಿರ್ಮಾಣ ಮಾಡಿದಾಗ ಅದು ಅಲ್ಲಿಂದ ಬರುತ್ತೆ ಈ ದೇವಸ್ಥಾನ ತನಕ. ಅವಾಗೆಲ್ಲ ನಾವು ಅದಕ್ಕೆ ನಮಸ್ಕಾರ ಮಾಡ್ತೀವಾ? ಅಥವಾ ಅದು ಇನ್ನೂ ಏನು ಕೆತ್ತನೆನೆ ಮರೋದು, ಬರೀ ಕಲ್ಲಿರುತ್ತೆ, ಅವಾಗ್ಲೂ ನಾವು ನಮಸ್ಕಾರ ಮಾಡ್ತೀವಾ? ವಸ್ತುತಃ ಎಲ್ಲ ಕಡೆ ಭಗವಂತ ಇದ್ದಾನೆ, ನಮಸ್ಕಾರ ಮಾಡಬೇಕು, ಬೇರೆ ವಿಚಾರ. ಆದರೆ ಅದರಲ್ಲಿ ಪರಮಾತ್ಮನ ಸನ್ನಿಧಾನ ಇರಲ್ಲ. ಏನ್ರಿ ಪರಮಾತ್ಮ ಎಲ್ಲ ಕಡೆ ಇರ್ತಾನೆ, ಸನ್ನಿಧಾನ ಇರಲ್ಲ ಅಂತೀರಿ? ಅಲ್ಲ, ಪರಮಾತ್ಮ ಎಲ್ಲ ಕಡೆ ಇದ್ದಾನ್ರಿ, ಅವನು ನನಗೆ ಅನುಗ್ರಹ ಮಾಡ್ಬೇಕಲ್ಲ. ಅನುಗ್ರಹೋನ್ಮುಖತ್ವ,
ನಮಗೆ ಪರಮಾತ್ಮನು ಅನುಗ್ರಹ ಮಾಡುವಂತಹ ಸನ್ನಿಧಾನ ಇರಬೇಕು. ಆ ಸನ್ನಿಧಾನ ಅನ್ನೋದು, ಆ ಅನುಗ್ರಹೋನ್ಮುಖತ್ವ ಎನ್ನುವುದು ಬರೋದು ಅರ್ಚಕರ ಒಂದು ತಪೋಬಲದಿಂದ. ಯಾರು ಪ್ರತಿಷ್ಠೆ ಮಾಡ್ತಾರೆ, ಪ್ರತಿಷ್ಠೆ ಮಾಡಾದ್ಮೇಲೆ ಯಾರು ಅರ್ಚಕರಿರ್ತಾರೆ, ಅವರಲ್ಲಿ ಎಷ್ಟು ತಪಸ್ಸು ಎಲ್ಲ ಇರುತ್ತೆ, ಅಷ್ಟಷ್ಟು ಸನ್ನಿಧಾನ ಆ ಪ್ರತಿಮೆಗಳಲ್ಲಿ ಇರುತ್ತೆ. ಆ ಸನ್ನಿಧಾನದಿಂದ ಕೂಡಿರುವ ಪರಮಾತ್ಮನ ಒಂದು ಅನುಗ್ರಹವು ನಮ್ಮಲ್ಲಿ ಬೇಗ ಆಗತ್ತೆ. ಅದಕ್ಕೆ ನಾವು ಈಗ ನಮ್ಮನೇಲೇ ಏನೋ ಪ್ರತಿಮೆ ಇದೆಯಪ್ಪ, ಆ ಪ್ರತಿಮೆಗೂವೆ ಮತ್ತೆ ಮಧ್ವಾಚಾರ್ಯರು ಕರಾರ್ಚಿತ ಉಡುಪಿ ಕೃಷ್ಣ ಇದ್ದಾನೆ, ಅಥವಾ ಸ್ವಯಂ ವ್ಯಕ್ತ ತಿರುಪತಿ ದೇವರಿದ್ದಾರೆ, ಅಥವಾ ಕರಾರ್ಚಿತ ಪ್ರತಿಮೆಗಳು, ಸ್ವಾಮಿಗಳು, ಅವ್ರ ಪೂಜೆಗೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಅಲ್ಲಿರುವ ಪ್ರತಿಮೆಯಲ್ಲಿ ಪರಮಾತ್ಮನ ಸನ್ನಿಧಾನ ಜಾಸ್ತಿ. ಅವನ ಸನ್ನಿಧಾನ ಜಾಸ್ತಿ ಎಂದು ಕೂಡಲೇ ಹಂಗ ಬೇರೆ ಕಡೆ ಕಮ್ಮಿ ಅಂತ ಅರ್ಥ ಅಲ್ಲ. ಎಲ್ಲ ಕಡೆ ಅವನ ಸನ್ನಿಧಾನ ಒಂದೇನೆ. ಸನ್ನಿಧಾನ ಅಂದ್ರೆ ಅವನು ನಮಗೆ ಅನುಗ್ರಹವನ್ನ ಮಾಡಲಿಕ್ಕೆ ಅಲ್ಲಿ ಆ ಪ್ರತಿಮೆಯಲ್ಲಿ ಅವನು ಬೇಗ ಅನುಗ್ರಹ ಅಂದ್ರೆ ಆ ಪ್ರತಿಮೆಯಲ್ಲಿದ್ದು ನಾವು ಅವನಿಗೆ ನಮಸ್ಕಾರವನ್ನ ಮಾಡಿದ್ರೆ ನಮಗೆ ಬೇಗ ಒಲಿತಾನೆ ಅಂತ ಅಷ್ಟೇ ಅರ್ಥ. ಅನುಗ್ರಹೋನ್ಮುಖತ್ವ. ಈ ಅನುಗ್ರಹೋನ್ಮುಖತ್ವ ಎನ್ನುವ ಗುಣ ಆ ಪ್ರತಿಮೆಯಲ್ಲಿ ಬರಬೇಕು. ಅವಾಗ ನಾ ಏನ್ ಹೇಳಿದೆ? ಆ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದವರು, ಪೂಜೆ ಮಾಡುವವರು ಹಾಗೆ ಇಲ್ಲುವೆ. ಸಾರುದ್ಧಾರಕಾರ ಏನ್ ಹೇಳ್ತಾ ಇದ್ದಾರೆ? ಮನಸ್ಸಿನಿಂದ ನಿರ್ಮಾಣ ಆಗ್ಬೇಕಲ್ವಾ? ಆ ನಿರ್ಮಾಣವಾಗ್ಲಿಕ್ಕೆ ಆ ವಾಸನಾಮಯದಿಂದ ಪ್ರತಿಮೆ ನಿರ್ಮಾಣವಾಗಬೇಕಲ್ವಾ? ಯಾರ್ಯಾರು ಎಷ್ಟೆಷ್ಟು ತಪಸ್ಸನ್ನ ಮಾಡಿರ್ತಾರೆ, ಸಾಧನೆಯನ್ನ ಮಾಡಿರ್ತಾರೆ, ಅವರವರ ತಪೋಬಲದಿಂದ ಅಂತಂತಹ ಅವರೇ ನಿರ್ಮಾಣ ಮಾಡುವ ವಾಸನಾಮಯವಾದ ಪ್ರತಿಮೆಯಲ್ಲಿ ಆ ಪರಮಾತ್ಮನ ಸನ್ನಿಧಾನ ಇರುತ್ತೆ. ಅಷ್ಟಷ್ಟು ಸನ್ನಿಧಾನ ಇರುತ್ತೆ. ಆ ಇಷ್ಟು ಸನ್ನಿಧಾನದಿಂದ ಕೂಡಿರುವ ಪ್ರತಿಮೆ, ಅದರಲ್ಲಿ ಮನಸ್ಸನ್ನು ಹಾಕಬೇಕು. ಮಾನಸ ವಾಸನಾ ನಿರ್ಮಿತ ಪ್ರತಿಮಾಯಾಂ ಹಿ ಮನಃ ನಿವೇಶ್ಯಂ. ಅಲ್ಲೂ ಅಷ್ಟೇ ಪ್ರತಿಮಾ ಅಂದ ಕೂಡ್ಲೆ ಅಲ್ಲಿ ನಾವು ಏನು ನರಸಿಂಹದೇವ್ರದ್ದು ಅದೆಲ್ಲ ಪ್ರತಿಮೆ ಹೇಳಿದೆ, ಅದೇ ತರ ಈ ಪ್ರತಿಮೆನೂ ಕೂಡ, ಮನಸ್ಸಿನಲ್ಲೇ ಇರುವ ಪ್ರತಿಮೆನೂ ಕೂಡ ಅದೇ ತರನೇ ಅಲ್ಲೂ ಪರಮಾತ್ಮ ಇರ್ತಾನೆ, ಅಲ್ಲೂ ಇರ್ತಾನೆ. ಸರಿ, ವಾಸನ ಹೇಗ್ ಬರುತ್ತ್ರಿ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಬಂತು. ವಾಸನ ಚ ಶ್ರವಣ ದರ್ಶನಾದಿಜನ್ಯ. ವಾಸನ ಹೇಗ್ ಬರುತ್ತಪ್ಪ ಅಂದ್ರೆ ಶ್ರವಣದಿಂದ ಬರುತ್ತೆ, ದರ್ಶನದಿಂದ ಬರುತ್ತೆ. ಏನ್ ದರ್ಶನ ಅಂದ್ರೆ ಏನು? ನೋಡೋದು. ಈಗ ನಾವು ದೇವಸ್ಥಾನಕ್ಕೆ ಹೋಗಿ ದೇವರನ್ನ ನೋಡಿರ್ತೀವಿ, ರಾಮದೇವರನ್ನ ನೋಡಿರ್ತೀವಿ, ಕೃಷ್ಣದೇವರನ್ನ ನೋಡಿರ್ತೀವಿ. ಈ ನೋಡೋದ್ರಿಂದ ಮನಸ್ಸಿನಲ್ಲಿ ಒಂದು ಸಂಸ್ಕಾರ ಬೆಳೆಯುತ್ತೆ. ಏನು ಸಂಸ್ಕಾರ? ಅದೇ ಈಗ ನಾವು ನೋಡಿದ ತಕ್ಷಣ ಒಂದು ಕಣ್ಮುಚ್ಕೋತೀವಿ, ಅದ್ರದ್ದು ಏನೋ ರೂಪ ಇರುತ್ತೆ. ಈ ರೂಪದ ಸಂಸ್ಕಾರ ಮನಸ್ಸಿನಲ್ಲಿ ಇರುತ್ತೆ. ನಾವು ಯಾವಾಗ್ಲೂ ಒಂದ್ಸಲಿ ನೆನಪಿಸ್ಕೊಳ್ತೀವಿ. ಅಲ್ಲಿ ಎದುರುಗಡೆ ಇರಲ್ಲ ಪ್ರತಿಮೆ, ಇನ್ನೆಲ್ಲೋ ಇರ್ತೀವಿ. ಅವಾಗ ಅದೇನೋ ಪ್ರತಿಮೆ ಸ್ವಲ್ಪ ನೆನಪಾಕಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತೀವಲ್ವಾ? ಆ ಸಂಸ್ಕಾರ ಇರೋದ್ರಿಂದಲೇ ಆ ನೆನಪಿನ ಆ ಶಕ್ತಿಯಿಂದ ಏನಾಗತ್ತೆ, ಆ ಆ ಪ್ರತಿಮೆಯನ್ನ ಮತ್ತೆ ನಾವು ಮನಸ್ಸಿನಲ್ಲಿ ನೋಡ್ತೀವಿ. ಆ ನೋಡ್ಲಿಕ್ಕೆ ಏನು ಆ ಸಂಸ್ಕಾರ ಬೇಕಲ್ವಾ? ಆ ಸಂಸ್ಕಾರವನ್ನ ತಂದು ಕೊಡೋದು. ಸಂಸ್ಕಾರ ಅಂದ್ರು ಒಂದೇ, ವಾಸನ ಅಂತಂದ್ರು ಒಂದೇ. ವಾಸನ ಅಂತಂದ್ರೆ ಅದನ್ನ ನಾನು ಏನ್ ಹೇಳಿದೆ, ಮೆಟೀರಿಯಲ್. ಆ ಮೆಟೀರಿಯಲ್ಲು ವಾಸನ ಅದು ಸ್ಪೆಷಲ್. ಅದು ನಾರ್ಮಲ್ ಮನಸ್ಸಿನಿಂದ ಬೇಕಾದಷ್ಟು ಕಾರ್ಯಗಳಾಗತ್ತೆ. ಆಚಾರ್ಯರು ಗೀತಾಭಾಷ್ಯದಲ್ಲಿ ಮನಸ್ಸಿನಲ್ಲೇ ಪ್ರಭೇದಗಳೇ ತುಂಬಾ ಇದೆ. ಚಿತ್ತ, ಚೇತನ, ಅಹಂಕಾರ ಅಂತ ಅನೇಕ ಪ್ರಭೇದಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಫ್ಯಾಕಲ್ಟಿ ಏನದು? ವಾಸನ. ಆ ವಾಸನದಿಂದ ಸ್ಮೃತಿ ಅಥವಾ ಈ ಪ್ರತಿಮೆ, ನಾ ಏನು ಈಗ ಬಿಂಬೋಪಾಸನದ ಹೇಳ್ತಾ ಇದ್ದಾರೆ, ಪ್ರತಿಮೆ ಮಾಡುವಂತಹ ಒಂದು ಶಕ್ತಿಯ ವಾಸನ ಆಗಿದೆ. ಆ ವಾಸನ ಹೇಗಪ್ಪ ಬರುತ್ತೆ? ಈಗ ನಮಗೆ ಮಣ್ಣು ಬೇಕು ಮಡಿಕೆ ಮಾಡ್ಲಿಕ್ಕೆ. ಮಣ್ಣು ಎಲ್ಲಿಂದ ಸಿಗತ್ತೆ? ನಮ್ಮ ಮನೆಯಲ್ಲಿ ಮಣ್ಣೇ ಇಲ್ಲಪ್ಪ, ಎಲ್ಲ ಕಡೆ ಕಾಂಕ್ರೀಟು ಅಂತಂದ್ರೆ ಅದು ಸರಿಯಾದ ಮಣ್ಣನ್ನು ಗಣೇಶ ಮಾಡ್ಲಿಕ್ಕೆ ಇಂಥ ಮಣ್ಣೇ ಆಗ್ಬೇಕು, ಅಂತ ಮಣ್ಣನ್ನೇ ಹೋಗಿ ತಗೊಂಡ್ಬರ್ಬೇಕು. ಹಾಗೆ ಪ್ರತಿಮೆ ಮಾಡ್ಲಿಕ್ಕೆ ಒಂದು ವಾಸನ ಬೇಕಲ್ವಾ? ಆ ವಾಸನ ಸುಮ್ನೆ ಬರುವುದಿಲ್ಲ. ಅದು ಶ್ರವಣದಿಂದ ಬರುತ್ತೆ, ದರ್ಶನದಿಂದ ಬರುತ್ತೆ. ಶ್ರವಣ ಅಂದ್ರೇನು? ಅದೇ ಈ ಭಾಗವತ ಮಹಾಭಾರತದಲ್ಲಿ ಕೇಳಿರ್ತೀವಿ, ಕಥೆ ಕೇಳಿರ್ತೀವಿ. ಕೃಷ್ಣ ಹೀಗೆ ಮಹಾಭಾರತ ಯುದ್ಧದಲ್ಲಿ 18 ದಿನ ಪಾಂಡವರಿಗೆ ಹೀಗೆ ಸಹಾಯ ಮಾಡಿದ ಅಂತ ನಾವು ಈಗ ನೋಡಕ್ಕಾಗತ್ತಾ? ಎಲ್ಲರ ಪ್ರತಿಮೆಗಳಲ್ಲಿ ಕೃಷ್ಣ ಈ ತರ ಎಲ್ಲ ಕ್ರಿಯೆಯನ್ನ ಮಾಡಿದ ಎನ್ನುವ ಆ ಒಂದು ಕ್ರಿಯೆ ಏನಿದೆ ಅದನ್ನು ತಿಳ್ಕೊಳ್ಳೋದು ಯಾವ್ದರಿಂದ? ಶ್ರವಣದಿಂದಲೇ. ಅದಕ್ಕೆ ಶ್ರವಣ ಅಂತ ಇಟ್ಟಿದ್ದಾರೆ.
ಅದರಿಂದ ಶ್ರವಣ ಮತ್ತು ನಾವು ನೋಡೋದು, ಪರಮಾತ್ಮನ ಪ್ರತಿಮೆಗಳನ್ನು ನೋಡೋದು. ಇದರಿಂದ ಏನಾಗತ್ತೆ, ವಾಸನ ಅನ್ನೋ ಮೆಟೀರಿಯಲ್ ಹುಟ್ಟತ್ತೆ. ನಾವು ಆ ಗಣೇಶನ್ ಮಾಡ್ಲಿಕ್ಕೆ ಏನ್ ಹೇಳಿದೆ, ಮಣ್ಣು ಎಲ್ಲೋ ಸ್ಪೆಷಲ್ ಮಣ್ಣಿಂದ ಎಲ್ಲೋ ತರಬೇಕು ಅಲ್ವಾ? ಆ ತರಹ ಇದನ್ನ ಸ್ಪೆಷಲ್ ವಾಸನ ಇದು. ಏನ್ ಸ್ಪೆಷಲ್ ವಾಸನ? ವಾಸನ ಅಂದ್ರೆ ವಾಸನೆ ಅಂತ ಅರ್ಥ ಅಲ್ಲ. ಮತ್ತೆ ವಾಸನ ಅಂದ್ರೆ ಒಂದು ಮನಸ್ಸಿನ ಒಂದು ಮೆಟೀರಿಯಲ್. ಆ ಮೆಟೀರಿಯಲ್ನ ನಿರ್ಮಾಣ ಮಾಡೋದು ಹೇಗಪ್ಪ ಅಂತಂದ್ರೆ, ಶ್ರವಣ ಮಾಡ್ತಾ ಇರಬೇಕು, ಪರಮಾತ್ಮನ ದರ್ಶನ ಮಾಡ್ತಾ ಇರಬೇಕು, ಕೇಳ್ತಾ ಇರಬೇಕು. ಇದರಿಂದ ಕೇಳಿ 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 ಆ ವಾಸನ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದರ ಪ್ಯೂರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಏನು, ಅತಃ ತತ್ಸಂಸ್ಕಾರ ಸಮರ್ಪಕತೆಯ ಸ್ಥೂಲ ಪ್ರತಿಮಾಪೇಕ್ಷಾ ಭವತ್ತೇವಾ. ನೋಡ್ರಿ, ಆ ಶ್ರವಣ ಮತ್ತು ದರ್ಶನ ಹೇಳಿದ್ವಲ್ವಾ, ಯಾವುದ್ರ ಶ್ರವಣ ಯಾವುದ್ರ ದರ್ಶನ ಅಂತ ಕೇಳಿದ್ರೆ, ನೋಡ್ರಿ, ನೀವು ಫಸ್ಟು ನೀವು ಸೂಕ್ಷ್ಮವಾದ ಪ್ರತಿಮೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ನೀವು ಎಂಡ್ ಗೋಲ್ ಏನು, ಆ ಮನಸ್ಸಿನಿಂದ ಒಂದು ಸೂಕ್ಷ್ಮವಾದ ಪ್ರತಿಮೆಯನ್ನ ನಿರ್ಮಾಣ ಮಾಡಿ, ಆ ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನವನ್ನ ತೆಗೆದುಕೊಂಡು ಇಟ್ಟು, ಆಮೇಲೆ ಅದರದ್ದು ಧ್ಯಾನ, ನಿರಂತರವಾದ ಅವನ ಮಹಿಮೆಯ ಚಿಂತನೆ ಅದೆಲ್ಲ ಮಾಡ್ಬೇಕು. ಅದು ಎಂಡ್ ಗೋಲು. ಸ್ಟಾರ್ಟ್ ಏನ್ ಮಾಡ್ಬೇಕು, ಅದಕ್ಕಿಂತ ಹಿಂದಿನ ಸ್ಟೆಪ್ ಏನು, ವಾಸನ ಬರಬೇಕು. ಪದಾರ್ಥ ಅದೇ ತಾನೇ, ಅದನ್ನ ಪ್ರತಿಮೆ ಕ್ರಿಯೇಟ್ ಮಾಡ್ಲಿಕ್ಕೆ ಮನಸ್ಸಿನಲ್ಲಿ ಆ ವಾಸನ ಎನ್ನುವುದು ಕ್ರಿಯೇಟ್ ಆಗಬೇಕು. ಅದು ಕ್ರಿಯೇಟ್ ಆಗುವುದು ಅದೇ ಹೇಳಿದ್ವಲ್ಲ ಈಗ, ಶ್ರವಣ ದರ್ಶನ. ಯಾವುದರ ದರ್ಶನ? ಸ್ಥೂಲವಾದ ಪ್ರತಿಮೆಯ ದರ್ಶನ ಅಂತ ಹೇಳಿದಾರೆ ಇಲ್ಲಿ ಸಾರೋದ್ಧಾರಕಾರರು. ತತ್ ಸಂಸ್ಕಾರ ಸಮರ್ಪಕತೆಯ, ನಾ ಹೇಳಿದ್ನಲ್ಲ, ಸಂಸ್ಕಾರ ಅಂತಂದ್ರೆ ಆ ವಾಸನವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಬೇಕು ನಮಗೆ? ಅದು ಒಂದು ದರ್ಶನ ಆಗಬೇಕು, ಕೇಳ್ತಾ ಇರಬೇಕು. ಏನ್ ದರ್ಶನ, ಏನ್ ಕೇಳೋದು? ಪರಮಾತ್ಮನ ಸ್ಥೂಲ ಪ್ರತಿಮೆಯ ದರ್ಶನ ಆಗಬೇಕು, ಪರಮಾತ್ಮನ ಸ್ಥೂಲ ಪ್ರತಿಮೆಯ ಶ್ರವಣ ಆಗಬೇಕು. ಯಾಕ್ರಿ, ಅದಕ್ಕೆ ಏನ್ರಿ ಸಂಬಂಧ? ಇದು ಮೆಟೀರಿಯಲ್ ಹುಟ್ಲಿಕ್ಕೆ ಮಾಡ್ಲಿಕ್ಕೆ ಪರಮಾತ್ಮನ ಸ್ಥೂಲ ರೂಪ ತಗೊಂಡು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ತಾರೆ, ಸ್ಥೂಲೇ ನಿವೇಶಿತಂ ಮನಃ ಸೂಕ್ಷ್ಮೇ ನಿವೇಶಯಿತುಂ ಶಕ್ಯಂ. ನೀವು ಸ್ಥೂಲವಾದ ಪರಮಾತ್ಮನ ಪ್ರತಿಮೆಯಲ್ಲಿ, ಸ್ಥೂಲ ಅಂದ್ರೆ ಏನು? ಸ್ಥೂಲ ಅಂದ್ರೆ ಅದು ಯಾವುದೇ ಪ್ರತಿಮೆ ಮನಸ್ಸಿಂದ ಹೊರಗಿರೋದು ಅಂತ ಇಷ್ಟೇ ಅರ್ಥ. ಈಗ ಆಚಾರ್ಯರು ಸನ್ಯಾಸಾಶ್ರಮ ತಗೊಳ್ಬೇಕಾದ್ರೆ ಗೋಡೆಗೆ ನಮಸ್ಕಾರ ಮಾಡಿದ್ರು, ಮನೆಯಲ್ಲಿರೋ ಪಾತ್ರೆಗೆ ನಮಸ್ಕಾರ ಮಾಡಿದ್ರು. ಆಚಾರ್ಯರಿಗೆ ಅದೇ ಪ್ರತಿಮೆ, ಅವ್ರು ಎಲ್ಲ ಕಡೆ ಪರಮಾತ್ಮನ ನೋಡ್ತಾರವರು. ವ್ಯಾಪ್ತೋಪಾಸಕರು ಅಂತ ಕರೀತಾರೆ. ಎಲ್ಲ ದೇವತೆಗಳಿಗೆ, ಆಚಾರ ಬಿಟ್ಬಿಡೋಣ, ಎಲ್ಲ ದೇವತೆಗಳಿಗೆ ಆ ಕೆಪಾಸಿಟಿ ಇದೆ. ಆದರೆ ಸಾಮಾನ್ಯ ಮನುಷ್ಯರಿಗೆ ಇವೆಲ್ಲ ಇರಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದಲ್ಲಿ ಯಾವುದೋ ಒಂದು ಪ್ರತಿಮೆಯನ್ನು ನೋಡ್ತೀವಿ, ಅಥವಾ ಮನೆಯಲ್ಲೇ ಯಾವುದೋ ಒಂದು ಪ್ರತಿಮೆ ಇಟ್ಕೊಂಡಿರ್ತೀವಿ. ಆ ಪ್ರತಿಮೆಯನ್ನ ದೇವರು ದೇವರು ಅಂತ ವ್ಯವಹಾರ ಮಾಡ್ತಿರ್ತೀವಿ. ನಮ್ಗೆ ಹೊರಗಡೆ ಬೇರೆ ಎಲ್ಲಾ ಕಡೆ ಪರಮಾತ್ಮನನ್ನ ನೋಡುವ ಅಥವಾ ಪರಮಾತ್ಮನ ಸನ್ನಿಧಾನ ಇದೆ, ಅದೂ ಪ್ರತಿಮೆ ಅಂತ ಬುದ್ಧಿ ನಮಗೆ ಪಟಕ್ ಅಂತ ಗೊತ್ತಾಗೋದಿಲ್ಲ. ಅದ್ರಲ್ಲಿ ಇದೆ, ಅದ್ರ ನೋಡುವ ಶಕ್ತಿ ಇರ್ಬೇಕಲ್ವಾ? ಅದಿಲ್ಲ ನಮ್ಮ ಹತ್ರ. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ಥೂಲವಾದ ಪ್ರತಿಮೆಯ ಅಪೇಕ್ಷಾ, ಅದರ ಒಂದು ಡಿಪೆಂಡೆನ್ಸಿ ಇದೆ. ಯಾವ್ದಿಕ್ಕೆ ಯಾವ್ದಿಕ್ಕೆ ಅಂದ್ರೆ, ಆ ವಾಸನ ಅನ್ನೋ ಮೆಟೀರಿಯಲ್ ಇದೆಯಲ್ವಾ, ಅದು ಕ್ರಿಯೇಟ್ ಆಗ್ಬೇಕಾದ್ರೆ ಒಂದು ಡಿಪೆಂಡೆನ್ಸಿ ಇದೆ. ಏನ್ ಡಿಪೆಂಡೆನ್ಸಿ? ಇದರಿಂದಲೇ ಬರೋದು. ಸ್ಥೂಲ ಪ್ರತಿಮೆಯ ಅಪೇಕ್ಷಾ ಇದೆ. ಆದ್ದರಿಂದ ಮೊದಲು ಏನ್ ಮಾಡ್ಬೇಕು, ನೀವು ಮನಸ್ಸನ್ನ ಸ್ಥೂಲವಾದ ಒಂದು ಪ್ರತಿಮೆಯಲ್ಲಿ ಆ ಮನಸ್ಸನ್ನ ಹರಡಬೇಕು ಅಂತಂದ್ರೆ ಅದರಲ್ಲಿ ಇಡಬೇಕು. ಸರಿ ರೀ, ಮತ್ತೆ ನೀವು ಆ ಸ್ಥೂಲವಾದ ಪ್ರತಿಮೆ ಅಂತಂದ್ರೆ ಅದಕ್ಕೊಂದು ವಾಸನ, ಅದಕ್ಕೂ ವಾಸನ ಬೇಕು. ಮತ್ತೆ ಅದಕ್ಕೂ ವಾಸನ ಬೇಕು. ಅದಕ್ಕೆ ವಾಸನ ಹೇಗ್ ಬೇಕು? ಈಗ ನಾನು ನೋಡಿದ್ರೆ ಸರಿ, ಈಗ ನಾನು ಎದುರುಗಡೆ ಒಂದು ಆ ಪ್ರತಿಮೆಯನ್ನು ನೋಡ್ತೀನಿ, ಆ ನೋಡ್ತಾ ಇರ್ಬೇಕಾದ್ರೇನೆ ಒಂದು ವಾಸನ ಕ್ರಿಯೇಟ್ ಆಗತ್ತೆ. ಆ ಪ್ರತಿಮೆಯಲ್ಲಿ ನಾನು ಪರಮಾತ್ಮನ ಚಿಂತನೆ ಮಾಡ್ತೀನಿ. ಅದು ಎದುರುಗಡೆ ಕಾಣ್ತಾ ಇದ್ರೆ ಪರವಾಗಿಲ್ಲ, ಕಾಣದೇ ಇರೋದು ತಗೊಂಡ್ರೆ, ಈಗ ಹೇಳ್ತಾರೆ ಇಲ್ಲಿ ಏನಪ್ಪಾ ಅಂದ್ರೆ, ಇಡೀ ಜಗತ್ತು ಪರಮಾತ್ಮನ ಬ್ರಹ್ಮಾಂಡ ಏನ್ ನಿರ್ಮಾಣ ಮಾಡಿದಾರಲ್ಲ ಪರಮಾತ್ಮ, ಆ ಬ್ರಹ್ಮಾಂಡವೇ ಒಂದು ಪ್ರತಿಮೆ ಅಂತ ಹೇಳ್ತಾರೆ. ಈಗ ಆ ಬ್ರಹ್ಮಾಂಡ ಕಾಣುತ್ತಾ ನಮ್ಗೆ? ಇಲ್ಲ, ಕೇಳ್ಬೇಕದನ್ನ. ಭಾಗವತದಲ್ಲೇ ಹೇಳಿದ್ದಾರೆ, ಬ್ರಹ್ಮಾಂಡ ಹೀಗಿದೆ, 14 ಲೋಕಗಳಿದೆ, ಇಷ್ಟಿಷ್ಟು, ಅದು ಭೂಮಿ ಹೀಗಿದೆ ಅಂತ ಆ ಬ್ರಹ್ಮಾಂಡದ ವಿವರಣೆಯನ್ನು ಮಾಡ್ತಾರೆ. ಆ ಇಡೀ ಬ್ರಹ್ಮಾಂಡ ಅದು ಸ್ಥೂಲ ಪ್ರತಿಮೆ. ಪ್ರತಿಮೆ ಹೇಗೆ ಅಂದ್ರೆ, ರಾಮಕೃಷ್ಣಾದಿ ವಿಗ್ರಹಗಳು ಹೇಗೆ ಪ್ರತಿಮಾನೋ, ಹಾಗೆ ಈ ಬ್ರಹ್ಮಾಂಡವೇ ಒಂದು ದೊಡ್ಡ ಪ್ರತಿಮಾ.
ಆ ಬ್ರಹ್ಮಾಂಡವನ್ನ ನಾವು ಅದರಲ್ಲಿ ಪರಮಾತ್ಮನ ಚಿಂತನೆ ಮಾಡಬೇಕು ಅಂದ್ರೆ ಕಾಣತ್ತಾ? ಅದು ಕಾಣಲ್ಲ. ಅದಕ್ಕೆ ದರ್ಶನ ಅಂತ, ಶ್ರವಣ ಅಂತಾನೂ ಇಟ್ಟಿದ್ದಿಲ್ಲಿ. ವಾಸನ ಹೇಗ್ ಹುಟ್ಟತ್ತೆ? ಶ್ರವಣದಿಂದ ಹುಟ್ಟತ್ತೆ. ಈ ಬ್ರಹ್ಮಾಂಡ ಅದು ಶ್ರವಣದಿಂದಲೇ ಹುಟ್ಟಬೇಕು, ಕಣ್ಣಿಗೆ ಕಾಣೋದೇ ಇಲ್ಲ. ಬೇರೆ ಪ್ರತಿಮೆಗಳು ಕಣ್ಣಿಗೆ ಕಾಣತ್ತೆ, ಅದಕ್ಕೆ ದರ್ಶನ ಅಂತ ಎರಡೂ ಇಟ್ರು. ದರ್ಶನನೂ ಬೇಕು, ಶ್ರವಣನೂ ಬೇಕು. ಅದು ಯಾವ್ಯಾವ್ದು ಮಾಡ್ತಿರೋ ಅದರಂತೆ ತಕ್ಕಂತೆ ವಾಸನ ಅನ್ನೋದು ಕ್ರಿಯೇಟ್ ಆಗತ್ತೆ. ಏನಾಯ್ತು ಈಗ? ಸ್ಥೂಲೇ ನಿವೇಶಿತಂ ಮನಃ, ಸ್ಥೂಲವಾದ ಪ್ರತಿಮೆಯಲ್ಲಿ ಇಟ್ಟ ಮನಸ್ಸು ಅದು ಸೂಕ್ಷ್ಮೇ ನಿವೇಶಯಿತು ಶಕ್ಯಂ. ಸೂಕ್ಷ್ಮವಾದ ಪ್ರತಿಮೆಯಲ್ಲಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಅದು ಫೋಕಸ್ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಏನಾಯ್ತು? ಸ್ಥೂಲವಾದ ಪ್ರತಿಮೆಯನ್ನ ನೀವು ಚಿಂತನೆ ಮಾಡಿ ಅದರಿಂದ ಬಂದು ಅದರಿಂದ ಏನು ಒಂದು ಸೂಕ್ಷ್ಮವಾದ ಪ್ರತಿಮೆ ಬರುತ್ತಲ್ವಾ, ಆ ಸೂಕ್ಷ್ಮವಾದ ಪ್ರತಿಮಾದಲ್ಲಿ ಮನಸ್ಸು ಇಡ್ಲಿಕ್ಕೆ ಸಾಧ್ಯ. ಯಾಕೆ? ಅದು ಸೂಕ್ಷ್ಮತಮ. ಅದು ಯಾವುದು? ಬಿಂಬರೂಪ ಅನ್ನೋದು ಬಹಳ ಸೂಕ್ಷ್ಮ, ಅನಿಷ್ಟ. ಅದರಲ್ಲಿ ಮತ್ತೆ ಮನಸ್ಸಿಟ್ಟು ಅದರಲ್ಲಿ ಪರಮಾತ್ಮನ ಧ್ಯಾನ ಮಾಡೋದು ಅನ್ನೋದು ಕಷ್ಟ ಆಗತ್ತೆ ನಿಮಗೆ. ಅದರಿಂದ ಮೊದಲು ಏನ್ ಮಾಡಬೇಕು? ಸ್ಥೂಲ ಪ್ರತಿಮೆಗಳನ್ನು ಚಿಂತನೆ ಮಾಡಿ ಅಲ್ಲಿ ಪರಮಾತ್ಮನ ಸನ್ನಿಧಾನವನ್ನ ನೀವು ಧ್ಯಾನ ಮಾಡಬೇಕು. ಅಲ್ಲಿ ಮನಸ್ಸನ್ನ ಇಡಬೇಕು. ಅವಾಗ ಇದು ಶಕ್ಯ. ಸ್ಥೂಲವಾದ ಪ್ರತಿಮೆಯಲ್ಲಿ ಸ್ಥೂಲವಾದ ಪ್ರತಿಮೆಯಲ್ಲಿರುವ ಪರಮಾತ್ಮನನ್ನ ಚಿಂತನೆ ಮಾಡಲಿಕ್ಕೆ ಸುಲಭ ಆಗತ್ತೆ. ತತ್ರಾಪಿ ಅಲ್ಲುವೆ ಸ್ಥವಿಷ್ಟಂ ಪಾತಾಳಮೇತಸ್ಯ ಹಿ ಪಾದಮೂಲಂ ಇತ್ಯಾದಿನ ಪ್ರತಿಪಾದಿತಂ ರೂಪಮಾರಭ್ಯ ಪುರುಷ ಬಾಲ್ಯದೇಹ ಪರಿಮಿತ ಪ್ರತಿಮಾ ಪರ್ಯಂತಂ ಸ್ಥೂಲಮಿತ್ಯುಚ್ಯತೆ. ನಾ ಹೇಳಿದ್ನಲ್ವಾ, ಈಗ ಅನಿಷ್ಠವಾದ ಪ್ರತಿಮೆ ಯಾವುದು ಅಂದ್ರು? ಜೀವ, ಅದರಲ್ಲಿ ಪರಮಾತ್ಮ ಇದ್ದಾನೆ. ಅಥವಾ ತುಂಬಾ ಮನಸ್ಸು ಅತ್ಯಂತ ಸೂಕ್ಷ್ಮ, ಅದರಲ್ಲಿ ಪರಮಾತ್ಮನನ್ನು ತರೋದು ಬಹಳ ಕಷ್ಟ ಇದೆ. ಬಿಂಬರೂಪಿ ಪರಮಾತ್ಮನ ಚಿಂತನೆಯನ್ನ ಮಾಡೋದು ಸರಿ. ಸ್ಥವಿಷ್ಟವಾದ ರೂಪ ಯಾವ್ದಪ್ಪ? ಸ್ಥವಿಷ್ಟ ಅಂದ್ರೂ ಇದೆ, ಸ್ಥೂಲ, ಸ್ಥೂಲತರ, ಸ್ಥೂಲತಮ. ಅಲ್ಲಿ ಸ್ಥೂಲತಮ ಅಂದ್ರೂ ಒಂದು, ಸ್ಥವಿಷ್ಟ ಅಂದ್ರೂ ಒಂದೇ. ಅತ್ಯಂತ ದೊಡ್ಡದಾದ ಪರಮಾತ್ಮನ ರೂಪ ಯಾವುದು? ಅದು ಬ್ರಹ್ಮಾಂಡ. ಈಗ ಹೇಳಿದ್ನಲ್ಲ, ಅದನ್ನ ಭಾಗವತದಲ್ಲಿ ಹೇಳಿದ್ದಾರೆ. ಮೇತಸ್ಯ ಹಿ ಪಾದ ಮೂಲಂ. ಪರಮಾತ್ಮನ ಪಾದ ಅಂತ ಏನಿದೆ, ಆ ಪಾದ ಮೂಲ, ಅಲ್ಲಿ ಪಾತಾಳ ಎನ್ನುವ ಒಂದು ಲೋಕ ಅಲ್ಲಿ ಆಶ್ರಯವನ್ನು ಹೊಂದಿದೆ. ಹಾಗೆ ಮೇಲ್ಗಡೆ ವೈಕುಂಠ ಲೋಕ, ಸತ್ಯಲೋಕ ಎಲ್ಲ ಇದೆ, ಅದು ತಲೆಯನ್ನ ಆಶ್ರಯ ಹೊಂದಿದೆ. ಹೀಗೆ ಪರಮಾತ್ಮ ಒಂದು ದೊಡ್ಡ ರೂಪ ಇದೆ. ಆ ದೊಡ್ಡ ರೂಪದಲ್ಲಿ ಅವನ ಅಂಗಾಂಗಗಳಲ್ಲಿ, ಕೈಕಾಲುಗಳಲ್ಲಿ, ಅವಯವಗಳಲ್ಲಿ ಬೇರೆ ಬೇರೆ ಲೋಕದ ಒಂದು ಚಿಂತನೆಯನ್ನ ಮಾಡಿ ಇಂತಹ ಪರಮಾತ್ಮನ ದೊಡ್ಡ ರೂಪ ಅಂತ ಚಿಂತನೆ ಮಾಡಬೇಕು. ಇದು ಸಾಮಾನ್ಯ. ಇದ್ರ ಬ್ರಹ್ಮಾಂಡದ ಆಚೆ ಅನೇಕ ರೂಪಗಳಿದೆ. ಅದೆಲ್ಲ ಮತ್ತೆ ವಾಯುದೇವರಿಗೆ, ಬ್ರಹ್ಮದೇವರಿಗೆ, ಸರಸ್ವತಿ ದೇವಿಯವರಿಗೆ ಇದೆಲ್ಲ ಮುಗಿಸ್ಬಿಟ್ಟಿದಾರಂತವ್ರು. ಅಂದ್ರೆ ಈ ತರ ಸಾವಿರಾರು ಪ್ರತಿಮೆಗಳನ್ನು ನೋಡ್ಬಿಟ್ಟಿದ್ದಾರೆ ಅವರು. ಅಲ್ಲೆಲ್ಲ ಪರಮಾತ್ಮನ ಚಿಂತನೆ ಮಾಡಿಬಿಟ್ಟಿದ್ದಾರೆ ಅವರು. ಇನ್ ಸರ್ಚ್ ಆಫ್ ನ್ಯೂ ಪ್ರತಿಮಾ ಅವ್ರಿಗೆ. ಯಾರಿಗೆ? ವಾಯುದೇವರು, ಬ್ರಹ್ಮದೇವರವ್ರಿಗೆಲ್ಲ ಆಯ್ತಪ್ಪ, ಇದು ಇದಾಯ್ತು, ಬೇರೆ ಪ್ರತಿಮೆ ಯಾವ್ದಾದ್ರು ಇದೆಯಾ ಅಂತ ಕೇಳ್ತಾರಂತೆ ದೇವ್ರನ್ನ. ಆಯ್ತು ತಗೊಳಪ್ಪ, ನೀ ಬ್ರಹ್ಮಾಂಡದೊಳಗೆ ಇರೋದೆಲ್ಲ ನೋಡಿದ್ಯಾ, ಬ್ರಹ್ಮಾಂಡದ ಹೊರಗಡೆ ನಾನು ನೋಡು ಇಂತಿಂತ ರೂಪಗಳೆಲ್ಲ ಇದೆ, ಆ ರೂಪದಲ್ಲಿ ಚಿಂತನೆ ಮಾಡು ಅಂತ. ಬ್ರಹ್ಮಾಂಡದ ಹೊರಗಿನ ರೂಪಗಳು ಎಕ್ಸ್ಕ್ಲೂಸಿವ್ಲಿ ಫಾರ್ ವಾಯುದೇವರು, ಬ್ರಹ್ಮದೇವರು, ಸರಸ್ವತಿ, ಭಾರತಿ, ಇಷ್ಟು ಜನಕ್ಕೆ ಮಾತ್ರ ಆ ಹೊರಗಡೆ ಇರುವ ಅನೇಕ ಪ್ರತಿಮೆಗಳನ್ನು ಕೊಟ್ಟಿದಾರಂತೆ. ಅದೆಲ್ಲ ನಮ್ ಸುಮ್ನೆ ಕೇಳ್ಬೇಕಷ್ಟ, ನಮಗೆ ಸೈನ್ಸ್ ಸಂಬಂಧನೇ ಇಲ್ಲ, ಅವೆಲ್ಲ ಬಿಟ್ಬಿಡ್ಬೇಕು. ಇಲ್ಲಿ ನಮಗೆ ಮನುಷ್ಯರಿಗೆ ಹೇಳಿರೋದು ಯಾವುದು? ಈ ಪಾತಾಳ ಮೇಧಸ್ಸಿ ಪಾದ ಮೂಲಂ ಅಂತ ಏನು ಅತ್ಯಂತ ಸ್ಥೂಲವಾದ ರೂಪವನ್ನು ಹೇಳಿದ್ದಾರೆ. ಅಲ್ಲಿಂದ ಹಿಡ್ಕೊಂಡು ರೂಪಮ ಆರಭ್ಯ, ಅಲ್ಲಿಂದ ಹಿಡ್ಕೊಂಡು ಪುರುಷ ದೇಹ, ಬಾಲ್ಯಾವಸ್ಥೆಯಲ್ಲಿರುವ ಆ ದೇಹ, ಅಥವಾ ಇನ್ನು ನಾನು ಹೇಳಿದ್ನಲ್ಲ, ಒಂದ್ ಸಣ್ಣ ಸಾಲಿಗ್ರಾಮ ಇಟ್ಕೊಂಡಿರ್ತೀನಿ, ಒಂದ್ ಸಣ್ಣ ಪ್ರತಿಮೆ ಇಟ್ಕೊಂಡಿರ್ತೀನಿ. ಪ್ರತಿಮಾ ಪರ್ಯಂತಂ, ನಮಗೆ ಗೋಚರವಾಗುವ ಪ್ರತಿಮೆಯ ತನಕ ಎಲ್ಲವೂ ಸ್ಥೂಲವೇ. ಯಾಕೆ? ಅಲ್ರಿ ಮನಸ್ಸಿನಲ್ಲಿರುವ ಅಲ್ಲಿ ಸೂಕ್ಷ್ಮವಾದ ಬಿಂಬರೂಪ, ಅಲ್ಲಿ ಒಂದು ಪ್ರತಿಮೆ ನಾವು ಮನಸ್ಸಿನಿಂದ ನಿರ್ಮಾಣ ಮಾಡಿ ಅಲ್ಲಿ ಪರಮಾತ್ಮನ ಚಿಂತನೆ ಮಾಡುವುದು ಅತ್ಯಂತ ಅಣುತ್ತಮ. ಅದು ಅದಕ್ಕಿಂತ ಹೊರಗಡೆ ಇರೋ ಎಲ್ಲವೂ ಕೂಡ, ಅದು ಸಣ್ಣದಾಗಿರ್ಬೋದು, ಸಣ್ಣ ಒಂದು ಪ್ರತಿಮೆ ಆಗಿರ್ಬೋದು, ಬ್ರಹ್ಮಾಂಡದಷ್ಟು ದೊಡ್ಡದಿರ್ಬೋದು, ಅದೆಲ್ಲವೂ ಕೂಡ ಕನ್ಸಿಡರ್ಡ್ ಆಸ್ ಸ್ಥೂಲ ಪ್ರತಿಮೆ ಅಂತ ಆಯ್ತು. ಸರಿ, ಮುಂದೆ ಏನು ಹೇಳ್ತಾರೆ?
ತೇಷು ಚ ಸ್ಥಳೇಷು ರೂಪೇಷು ಯತ್ರ ಯತ್ರ ಮನಃ ಪ್ರವಿಶತಿ ತತ್ರ ತತ್ರ ನಿವೇಶ್ಯ ಪಾದಾದಿ ಮುಖ ಪರ್ಯಂತಂ ವಾಸನಾ ದೃಢೀಕುರ್ಯಾತ್. ಅಂತಹ ಸ್ಥೂಲವಾದ ರೂಪಗಳಲ್ಲಿ ಮನಸ್ಸು ಅಲ್ಲಿ ಹರಿಬೇಕು. ಅದು ಹೇಗೆ ಹರಿಬೇಕಪ್ಪ ಅಂದ್ರೆ ಅದಕ್ಕೊಂದು ದೃಷ್ಟಾಂತ. ನಿಮ್ನ ಭೂಮಿಂ ಆಪಹ ಇವ. ನಿಮ್ನ ಅಂದ್ರೆ ತಗ್ಗು ಪ್ರದೇಶ. ತಗ್ಗು ಪ್ರದೇಶದಲ್ಲಿ ಏನ್ ಹೋಗುತ್ತೆ, ನೀರು ಆರಾಮಾಗಿ ಹೋಗುತ್ತೆ. ಅದಕ್ಕೇನು ನಾವು ಕಷ್ಟಪಡಬೇಕಾಗಿಲ್ಲ. ಮೇಲ್ಗಡೆ ಪ್ರದೇಶಕ್ಕೆ ಬರಬೇಕು ಅಂದ್ರೆ ಪಂಪ್ ಹಾಕಿ ಕೈಯಿಂದ ಜಗ್ಗಿ ಏನೋ ಮಾಡಿ ಹಾಕ್ಬೇಕು. ಆದರೆ ತಗ್ಗು ಪ್ರದೇಶದಲ್ಲಿ ನೀರು ಸಲೀಸಾಗಿ ಹೋಗುತ್ತೆ. ಹಾಗೆ ಇಲ್ಲಿ ರೂಪಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ಎಲ್ಲೆಲ್ಲಿ ಸಲೀಸಾಗಿ ನಮ್ಮ ಮನಸ್ಸು ಫೋಕಸ್ ಮಾಡಲಿಕ್ಕೆ ಶಕ್ಯ ಇದೆಯೋ ಪ್ರತಿಮೆಗಳಲ್ಲಿ ಪರಮಾತ್ಮನ ರೂಪವನ್ನ, ಅಷ್ಟಷ್ಟು ಅಷ್ಟಷ್ಟು ವಾಸನ ಅನ್ನೋದು ದೃಢವಾಗ್ತಾ ಹೋಗುತ್ತೆ. ಅಂದ್ರೆ ಈಗ ಉದಾಹರಣೆಗೆ, ಈಗ ನನಗೆ ಸುಮ್ಮನೆ ಒಂದು ಅಂದಾಜು ಹೇಳ್ತೀನಿ. ಕೃಷ್ಣ ರೂಪ ಏನೋ ಒಂದಿದೆಯಪ್ಪ, ನಮ್ಮ ಮನೇಲಿ ಏನೋ ಒಂದು ಪ್ರತಿಮೆ ಇದೆ, ಅದನ್ನ ನಾ ದಿನಾ ದೇವ್ರ ಪೂಜೆ ಮಾಡ್ಬೇಕಾದ್ರೆ ನೋಡ್ತೀನಿ. ಇದರಿಂದ ಏನಾಗುತ್ತೆ, ಇದರಿಂದ ಒಂದು ವಾಸನ ಬೆಳೀತಾ ಹೋಗ್ತಾ ಇದೆ ನನ್ನ ಮನಸ್ಸಿನಲ್ಲಿ. ಯಾವ ಪ್ರವಚನದಲ್ಲೋ ಇನ್ನೆಲ್ಲೋ ಕೃಷ್ಣ ಅಂತ ಕೇಳಿದ ಕೂಡಲೇ, ಓಹೋ, ನಮ್ಮನೆ ಪ್ರತಿಮೆಯಲ್ಲಿ ಇರುವ ಅಂತಹ ಕೃಷ್ಣ, ಅವನ ಸುಂದರವಾದ ಮುಖ ಅಂತ, ಹೀಗೆ ಒಂದೊಂದೇ ಆ ಅವನ ಅವಯವಗಳು ಇದೆಯಲ್ವಾ, ಅದರಿಂದ ಬಂದ ವಾಸನ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮನಸ್ಸಿನಲ್ಲಿ. ಪಾದಾದಿ ಮುಖ ಪರ್ಯಂತಂ, ಒಂದೊಂದೇ ಅವಯವಗಳು. ಅಂದ್ರೆ ಒಂದ್ಸಲಿ ಮುಖನ ಚಿಂತನೆ ಮಾಡಿರ್ಬಹುದು, ಇನ್ನೊಂದ್ಸಲಿ ಬರೀ ಕಾಲನ್ನ ನೋಡಿರಬಹುದು, ಇನ್ನೊಂದ್ಸಲಿ ಬರೀ ಕೈಯನ್ನು ನೋಡಿರಬಹುದು. ಅಥವಾ ಆಚಾರ್ಯರು ತಂತ್ರಸಾರದಲ್ಲಿ ಒಂದೊಂದೇ ಕೈಯಲ್ಲಿ ಯಾವ್ಯಾವ ಆಯುಧಗಳು ಅಂತ ಹೇಳಿರ್ತಾರೆ. ಈಗ ಹಯಗ್ರೀವ ರೂಪಿ ಪರಮಾತ್ಮ ಅವನೇನ್ ಇಟ್ಕೊಂಡಿದ್ದಾನೆ, ಶಂಕಾಕ್ಷ ಪುಸ್ತಕ ಸುಬೋಧ. ಅವನಿಗೆ 4 ಕೈ ಹಯಗ್ರೀವ ರೂಪಿ ಪರಮಾತ್ಮನಿಗೆ. ಅವನ ಬಲಗೈ ಮೇಲೆ ಶಂಕ ಇಟ್ಕೊಂಡಿದ್ದಾನೆ. ಎಡಗೈ ಮೇಲೆ ಇರೋ 4 ಕೈ ಅಲ್ವಾ, ಬಲಗೈ ಮೇಲೆ ಶಂಕ, ಎಡಗೈ ಮೇಲೆ ಅವನು ಅಕ್ಷಮಾಲ ಇಟ್ಕೊಂಡಿದ್ದಾನೆ, ಜಪಮಾಲೆ ಇಟ್ಕೊಂಡಿದ್ದಾನೆ. ಎಡಗೈ ಕೆಳಗಡೆ ಅವನು ಪುಸ್ತಕ ಇಟ್ಕೊಂಡಿದ್ದಾನೆ, ಬಲಗೈ ಕೆಳಗಡೆ ಜ್ಞಾನ ಮುದ್ರೆ ಇಟ್ಕೊಂಡಿದ್ದಾನೆ. ಹೀಗೆ ಅಂತ ಆಚಾರ್ಯರು ಹೇಳ್ತಾರೆ. ಈಗ ನಾನು ಹಯಗ್ರೀವ ದೇವರನ್ನು ಚಿಂತನೆ ಮಾಡಬೇಕಾದ್ರೆ ಇಂತಹ ರೂಪವನ್ನು ಚಿಂತನೆ ಮಾಡ್ತೀನಿ. ಅವಾಗ ಏನಾಯ್ತು, ಅವನ ಕೈಗಳಲ್ಲಿ, ಅವನ ಕೈಗಳು ಹೀಗಿದೆ ಅಂತ ಒಂದು ವಾಸನ ಹುಟ್ಟಿತು ನನಗೆ. ಆ ವಾಸನ ದೃಢೀಕುರ್ಯಾತ್. ದೃಢೀಕುರ್ಯಾತ್ ಅಂದ್ರೆ ಏನು, ದೃಢವಾಗಿ ಅದು ಚೆನ್ನಾಗಿ ಒಳ್ಳೆ ಸಾಲಿಡ್ ಆದ ಮಣ್ಣಿಂದ ಚೆನ್ನಾಗಿ ಒಳ್ಳೆ ಮಡಿಕೆ ಆಗತ್ತಲ್ವಾ ಈಸಿಯಾಗೆ. ಹಾಗೆ ನಮ್ಮ ವಾಸನವನ್ನ ಗಟ್ಟಿ ಮಾಡ್ತಾ ಹೋಗ್ಬೇಕು. ಹೇಗೆ, ಅನೇಕ, ಈಗ ಹೇಳಿದ್ರಲ್ಲ, ಬ್ರಹ್ಮಾಂಡದಿಂದ ಆರಂಭಿಸಿ ಬೇರೆ ಬೇರೆ ಪ್ರತಿಮೆಗಳೆಲ್ಲ ಇದೆ. ಆ ಪ್ರತಿಮೆಗಳನ್ನ ನಾವು ನೋಡಿಯೋ ಕೇಳಿಯೋ ಅಲ್ಲಿ ಪರಮಾತ್ಮನನ್ನ ಚಿಂತನೆ ಮಾಡಿಯೋ ಇಷ್ಟೆಲ್ಲ ಮಾಡಿದಾಗ ಒಂದೊಂದೇ ಪರಮಾತ್ಮನ ಅವಯವಗಳು, ಒಂದು ಕಡೆ ಆ ಕಣ್ಣಿರ್ಬೋದು, ಇನ್ನೊಂದು ಕಡೆ ಕಾಲಿರ್ಬೋದು, ಇನ್ನೊಂದು ಕಡೆ ಕೈ ಇರಬಹುದು ಬೇರೆ ರೂಪದಲ್ಲಿ. ಹೀಗೆ ಪರಮಾತ್ಮನ ಅವಯವಗಳಿಂದ ನೋಡಿದ ಕೇಳಿದ ಒಂದು ವಾಸನ ಹುಟ್ಟುತ್ತಾ ಹೋಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಅದಾದ್ಮೇಲೆ ಪ್ರಾದೇಶ ಪರಿಮಿತಂ, ನಮ್ಮ ಹೃದಯದೊಳಗೆ ಒಂದು ನಮ್ಮ ಹೆಬ್ಬೆಟ್ಟಿನ ಗಾತ್ರ, ಪ್ರಾದೇಶ ಅಂದ್ರೆ ಹೆಬ್ಬೆಟ್ಟಿನ ಗಾತ್ರ, ನಮ್ಮ ಸ್ಥೂಲ ದೇಹದ ಹೆಬ್ಬೆಟ್ಟಿನ ಗಾತ್ರದಲ್ಲಿ ಪರಮಾತ್ಮ ಒಂದು ನಮ್ಮ ಹೃದಯ ಗುಹಾದಲ್ಲಿರ್ತಾನೆ. ಅಷ್ಟೇ ಅಲ್ಲ, ಜೀವರ ಹೆಬ್ಬೆಟ್ಟಿನ ಗಾತ್ರದಷ್ಟು ಒಳಗಡೆ ಬಿಂಬರೂಪಿ ಪರಮಾತ್ಮ ಇರ್ತಾನೆ. ಹೀಗೆ ಅಷ್ಟು ಪರಿಮಿತ ಅಂದ್ರೆ ಅಷ್ಟು ಸೈಜ್ ಅಂತ ಅರ್ಥ. ಅವಾಗ ಏನ್ ಮಾಡ್ಬೇಕು, ಪ್ರಾದೇಶ ಪರಿಮಿತನಾದ ಪರಮಾತ್ಮ ಇದ್ದಾನೆ, ಅಲ್ಲಿಂದ ಹಿಡಿದುಕೊಂಡು ದೇಹಾಂತಹ ಪ್ರತಿಪಾದಿತಂ ರೂಪಮಾರಭ್ಯ, ಪ್ರಾದೇಶ ಪರಿಮಿತವಾದ ರೂಪವನ್ನ ಹಿಡ್ಕೊಂಡು ಅನಿಷ್ಠ ರೂಪ ಪರ್ಯಂತಂ, ಸೂಕ್ಷ್ಮ ಅಂದ್ರೆ ಸೂಕ್ಷ್ಮದಲ್ಲೂ ಗ್ರೆಡೇಷನ್ ಇದೆ, ಸ್ಥೂಲದಲ್ಲೂ ಗ್ರೆಡೇಷನ್ ಇದೆ. ಸ್ಥೂಲದಲ್ಲಿ ಏನ್ ಹೇಳಿದ್ವಿ, ಆ ಬ್ರಹ್ಮಾಂಡ ಹೈಯೆಸ್ಟ್, ಅಲ್ಲಿಂದ ಒಂದು ಸಣ್ಣ ಪ್ರತಿಮೆ ಲೋಯೆಸ್ಟ್. ಇಲ್ಲೂ ಒಳಗಡೆನೂ ಕೂಡ ಈಗ ನನ್ನ ಹೆಬ್ಬೆಟ್ಟಿನ ಗಾತ್ರದಷ್ಟು ಪರಮಾತ್ಮ ನನ್ನ ಹೃದಯ ಗುಹಾದಲ್ಲಿದ್ದಾನೆ. ಅದು ಬಿಗ್ಗೆಸ್ಟ್. ಯಾಕೆ, ನನ್ನ ಒಳಗಡೆ ಮನಸ್ಸಿನಲ್ಲಿ ನನ್ನ ಒಳಗಡೆ ಇರುವ ರೂಪ ಅದು ಸೂಕ್ಷ್ಮ. ಇನ್ನು ಅದ್ರ ಕೆಳಗಡೆ ಕೆಳಗಡೆ ಹೋಗ್ತಾ ಹೋಗ್ತಾ ನಾ ಹೇಳಿದ್ನಲ್ಲ ಈಗ, ಬಿಂಬರೂಪದ ಜೀವನ ಒಳಗಡೆ ಇರುವ ಬಿಂಬರೂಪ ಅದು ಸೂಕ್ಷ್ಮ, ಸೂಕ್ಷ್ಮತಮ. ಮಧ್ಯದಲ್ಲಿ ಇನ್ನೂ ಅನೇಕ ರೂಪಗಳು, ವಿಶ್ವ, ತೈಜಸ, ಹೀಗೆ ಅನೇಕ ರೂಪಗಳೆಲ್ಲ ಉಪನಿಷತ್ತಿನಲ್ಲೆಲ್ಲ ಬರುತ್ತೆ.
ಈಗ ನಮ್ಮ ಮನಸ್ಸಿನಲ್ಲಿ ವಾಯುದೇವರು ಒಂದು ಆ ಏನೋ ಕರುವಿನ ರೂಪದಲ್ಲಿದ್ದಾರೆ. ಲಕ್ಷ್ಮಿ ಇದರಲ್ಲಿ ಏನು ಒಂದು ಹಸುವಿನ ರೂಪದಲ್ಲಿದ್ದಾಳೆ. ಅಲ್ಲಿ ಒಳಗಡೆ ಒಂದು ಕಂಬ ಇದೆ, ಆ ಕಂಬ ಪರಮಾತ್ಮ ಅಂತ ಹೀಗೆಲ್ಲ ಉಪಾಸನೆ ಎಲ್ಲ ಹೇಳಿದ್ದಾರೆ. ಇದು ಎಲ್ಲ ಮನಸ್ಸಿನಲ್ಲಾಗೋದೆ. ಇದು ಕೂಡ ಸೂಕ್ಷ್ಮನೇ. ಆ ಸೂಕ್ಷ್ಮದಲ್ಲೂ ಗ್ರಡೇಷನ್ ಇದೆ ಸೈಜಲ್ಲಿ, ಸ್ಥೂಲದಲ್ಲಂತೂ ಗ್ರಡೇಷನ್ ಇದ್ದೇ ಇದೆ. ಸರಿ, ಏನ್ ಮಾಡ್ಬೇಕು ಆಮೇಲೆ? ಇಷ್ಟು ಸ್ಥೂಲ ಶ್ರವಣ ದರ್ಶನಾದಿ ಅಭ್ಯಾಸದಿಂದ ಏನಾಗತ್ತೆ? ವಾಸನಾ ಸಂಸ್ಕಾರ ಎರಡು ಒಂದೇ ಅಂತ ನಾನು ಹೇಳಿದ್ದೆ. ವಾಸನಾನೇ ಸಂಸ್ಕಾರ. ಈ ವಾಸನಾ ಮತ್ತು ಸಂಸ್ಕಾರದ ಪಾಠವ ಅಂತಂದ್ರೆ ಪಟು, ಅಂದ್ರೆ ಅದು ಸ್ಟ್ರಾಂಗ್ ಆಗಬೇಕು. ಅದಾದ ಮೇಲೆ ಸೂಕ್ಷ್ಮ ಪ್ರತಿಮಾ ಕಲ್ಪನಾ ಸಾಮರ್ಥ್ಯೆ ಸತಿ, ಆ ಸೂಕ್ಷ್ಮ ಪ್ರತಿಮೆಯನ್ನ ಸೃಷ್ಟಿ ಮಾಡುವ, ಕಲ್ಪನಾ ಅಂದ್ರೆ ಕ್ರಿಯೇಟ್ ಮಾಡೋದು. ಹೇಗೆ ಒಬ್ಬ ಕುಂಬಾರ ಮಡಿಕೆಯನ್ನು ಕ್ರಿಯೇಟ್ ಮಾಡ್ತಾನೆ, ಆ ತರ ನಾವು ಸೂಕ್ಷ್ಮವಾದ ಪ್ರತಿಮೆಯನ್ನು ಕ್ರಿಯೇಟ್ ಮಾಡಬೇಕು. ಆ ಸಾಮರ್ಥ್ಯ ಬರುತ್ತೆ ಯಾವಾಗ? ಸ್ಥೂಲದಲ್ಲಿ ನಾವು ಪರಮಾತ್ಮನನ್ನ ಧ್ಯಾನ ಮಾಡಿ ಅದರಿಂದ ಸಂಪಾದಿತವಾದ ವಾಸನಾದಿಂದ ಈ ಸೂಕ್ಷ್ಮವಾದ ಒಂದು ಮಾಡ್ಲಿಕ್ಕೆ ಆಗತ್ತೆ. ಈಗ ನೋಡ್ರಿ, ಡಾಕ್ಟರ್ ಇರ್ತಾನೆ, ಅವನು ಈ ಅವನು ಪೀಡಿಯಾಟ್ರಿಕ್ ಸರ್ಜನ್ ಅಂತ ಇಟ್ಕೊಳ್ಳೋಣ. ಪೀಡಿಯಾಟ್ರಿಕ್ ಸರ್ಜನ್ ಅಂದ್ರೆ ಅವನು ಆಗ್ತಾನೆ ಹುಟ್ಟಿರುವ ಕೆಲವು ಮಂತ್ಸು ಏನೋ ಹುಟ್ಟಿರ್ತಾರೆ, ಅವರಿಗೆ ಹಾರ್ಟ್ ಅಲ್ಲಿ ಏನೋ ಹೋಲ್ ಇರುತ್ತೆ, ಅದನ್ನ ಸರ್ಜರಿ ಮಾಡಬೇಕು. ಅವನಿಗೆ ಎತ್ಕೋತ MBBS ನಲ್ಲಿ ಆ ಪೀಡಿಯಾಟ್ರಿಕ್ ಸರ್ಜರಿ ಹೇಳ್ಕೊಡೋದಿಲ್ಲ. ಅವನಿಗೆ ನಾರ್ಮಲ್ ಬಾಡಿ ಸರ್ಜರಿಯನ್ನ ಚೆನ್ನಾಗಿ ಅವನು ಉಪದೇಶ ಮಾಡಿ ಅವನು ಅದರಲ್ಲಿ ಕಲಿತ್ಕೊಂಡು ಆಮೇಲೆ ಸೂಕ್ಷ್ಮವಾದ ಪೀಡಿಯಾಟ್ರಿಕ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ಬೇಕು ಅವನು. ಹಾಗೆ ಸ್ಥೂಲವಾದ ಪರಮಾತ್ಮನ ಉಪಾಸನೆಯನ್ನ ಮಾಡಿ ಅದರಿಂದ ಒಂದು ಎಬಿಲಿಟಿ ಆ ವಾಸನಾ ಸಂಸ್ಕಾರದಲ್ಲಿ ತಂದುಕೊಂಡಾಗ ಆಮೇಲೆ ಸೂಕ್ಷ್ಮವಾದ ಪ್ರತಿಮೆಗಳನ್ನು ಕ್ರಿಯೇಟ್ ಮಾಡ್ಲಿಕ್ಕಾಗತ್ತೆ. ಆದ್ದರಿಂದ ಇದು ಮಾಡಾದ ಮೇಲೆ ಸ್ಥೂಲೇ ನಿರ್ಜಿತಂ ಮನಃ. ನಿರ್ಜಿತಂ ಅಂದ್ರೆ ಅದರಲ್ಲೇ ಗೆದ್ದು, ನಿರ್ಜಿತ ಅಂದ್ರೆ ಗೆಲ್ಲೋದು. ಸ್ಥೂಲ ರೂಪ ಪರಮಾತ್ಮನನ್ನ ಆಯ್ತಪ್ಪ ನಾವು ಧ್ಯಾನ ಮಾಡಾಯ್ತು, ಒಳ್ಳೆ ಈಗ ಎಬಿಲಿಟಿ ಬಂದಿದೆ, ನನ್ನ ವಾಸನಾಗೆ ಒಳ್ಳೆ ಸ್ಟ್ರಾಂಗ್ ಕೇಪಬಿಲಿಟಿ ಬಂದಿದೆ. ಏನ್ ಕೇಪಬಿಲಿಟಿ ಅದು? ಇಟ್ ಕ್ಯಾನ್ ಕ್ರಿಯೇಟ್ ಈ ಸೂಕ್ಷ್ಮ ರೂಪಗಳು ಅಂತ ಆದ ಮೇಲೆ ಸೂಕ್ಷ್ಮ ಏವ ರೂಪೇ ನಿವೇಶನೀಯಂ. ಸೂಕ್ಷ್ಮವಾದ ರೂಪದಲ್ಲಿ, ಸೂಕ್ಷ್ಮವಾದ ಪ್ರತಿಮೆಯಲ್ಲಿ ಆ ಪರಮಾತ್ಮನ ರೂಪವನ್ನ ಧ್ಯಾನ ಮಾಡಬೇಕು. ಆದ್ದರಿಂದ ಅದಕ್ಕೆ ಈ ಎರಡು ಸ್ಥೂಲ ಮತ್ತು ಸೂಕ್ಷ್ಮ ಈ ರೂಪಗಳ ಉಪಾಸನೆಯನ್ನು ಹೇಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಭೂದ್ವೀಪ ವರ್ಷ ಸರಿದ ದ್ರಿನಭ ಸಮುದ್ರ ಪಾತಾಲ ದಿನ್ನರಕ ಭಾಗಣ ಲೋಕ ಸಂಸ್ಥಂ ಗೀತಂ ಮಯಾ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವನಿಕಾಯ ಧಾಮ್ನಃ ಎನ್ನುವ, ಇದು 4ನೇದಲ್ಲ, ಪಂಚಮಸ್ಕಂದ ಭಾಗವತದಲ್ಲಿ ಇದು ಬಂದಿದೆ, ಈ ಶ್ಲೋಕ ಬಂದಿದೆ. ಈ ಶ್ಲೋಕದಲ್ಲಿ ಇಂತಹ ಸ್ಥೂಲ ಪ್ರತಿಮೆಗಳು ಯಾವುದು, ಹೇಗೆ ಅದರ ಉಪಾಸನೆಯನ್ನು ಮಾಡಬೇಕು, ಮೊದಲು ಆ ಪ್ರತಿಮೆಗಳು ಯಾವುದು ಅಂತ ಗೊತ್ತಾಗ್ಬೇಕಲ್ವಾ. ಆ ಪ್ರತಿಮೆಗಳನ್ನೆಲ್ಲ ಅಲ್ಲಿ ಹೇಳಿದ್ದಾರೆ. ಅದೇನು ಹೇಳಿದ್ದಾರೆ ಅಂತ ಮತ್ತೆ ಮುಂದಿನ ಸಲ ನೋಡೋಣ. ತುಂಬಾ ಲೇಟ್ ಆಗೋಯ್ತು, ನಾ ಟೈಮೇ ನೋಡ್ಲಿಲ್ಲ, ಕ್ಷಮಿಸ್ಬೇಕು ಎಲ್ಲರೂ. ಇಲ್ಲಿಗೆ ನಿಲ್ಲಿಸಿರೋಣ. ಕೃಷ್ಣಾರ್ಪಣಮಸ್ತು. ಹರೆಯೇ ನಮಃ. ಕೃಷ್ಣಾರ್ಪಣಮಸ್ತು. ತುಂಬ ಚೆನ್ನಾಗಿತ್ತು ವಿಜಯಾನಂದ.